ಮಹಾದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಮಕ್ಕಳಿಗೆ, ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತಹ ಭಾಗ ಸತ್ಯವೇದದಲ್ಲಿ ಮೊದಲನೆಯ ಪೂರ್ವ ಕಾಲ ವೃತ್ತಾಂತದಲ್ಲಿ 16ನೇ ಅಧ್ಯಾಯ 23ರಿಂದ 27 ವಚನಗಳ ತನಕ. 16ನೇ ಅಧ್ಯಾಯ 23ರಿಂದ 27 ವಚನಗಳ ತನಕ. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಹಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಆತನೇ ಭಯಂಕರನು. ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ, ಯೆಹೋವನಾದರೂ ಗಗನ ಮಂಡಲವನ್ನು ನಿರ್ಮಿಸಿದವನು. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ. ದೇವರು ಈ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿಯನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿ ಸಕಲ ಜೀವಿಗಳಿಗೂ ಒಡೆಯನಾದಂತ ನಮ್ಮ ತಂದೆಯಾದ ದೇವರೇ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ನಿನಗೆ ಮೊರೆ ಇಡುವಂತ ಕೃಪೆಯನ್ನ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ನಾನಾ ಕಡೆ ಕುಳಿತು ಒಂದೇ ಮನಸ್ಸಿನಿಂದ ನಿನ್ನ ಪಾದ ಸನ್ನಿಧಾನಕ್ಕಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಭಕ್ತರ ಸಂಘ, ನಿನ್ನ ಮಕ್ಕಳ ಸಂಘ, ನಿನ್ನ ಆತ್ಮನ ನಡೆಸುವಿಕೆ ಇರಲಿ ಸ್ವಾಮಿ. ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ಆಶೀರ್ವಾದವಿರಲಿ. ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸು, ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಈ ಅಮೂಲ್ಯವಾದ ಸಮಯವನ್ನ ಸ್ವಾಮಿ ನಿನ್ನ ಪರಿಶುದ್ಧವಾದ ಸಾನ್ನಿಧ್ಯದಲ್ಲಿ ಕಳೆಯುವಂತೆ, ನಿನ್ನಿಂದ ಬಲವನ್ನು ಹೊಂದುವಂತೆ ಈ ಭೂಮಿ ಮೇಲೆ ಸ್ವಾಮಿ ನಿನಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡಿ ನಿನ್ನನ್ನು ಘನಪಡಿಸಲಿಕ್ಕಾಗುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೊಡನಿರು, ನಮ್ಮ ಪ್ರಾರ್ಥನೆಗಳನ್ನ ಆಶೀರ್ವದಿಸು, ನಮ್ಮ ಆರಾಧನೆಯನ್ನ ಅಂಗೀಕರಿಸಕು ಸ್ವಾಮಿ. ನಮ್ಮ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಟ್ಟು ನಿನ್ನ ನಾಮವನ್ನು ಮಹಿಮೆ ಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 379ನೇ ಸಂಗೀತವನ್ನ ನಾನು ಹಾಡುವಂತನಾಗಿದ್ದೇನೆ. ಗೊತ್ತಿರುವವರು ನನ್ನ ಸಂಗಡ ನೀವು ಕೂಡ ಹಾಡಿಕೊಳ್ಳಬೇಕೆಂಬುದಾಗಿ ನಾನು ಕೇಳುವಂತನಾಗಿದ್ದೇನೆ. ದೇವರ ಸನ್ನಿಧಾನದಲ್ಲಿ ಬಂದಿರುವಾಗ ಈ ಸಮಯವನ್ನ ದೇವರ ಘನತೆಗಾಗಿ ದೇವರನ್ನ ಕೊಂಡಾಡಲು ಕರೆಯೋಣ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನಲ್ಲಿ, ಯಾತಕ್ಕೆ ತಮಸವು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನಲ್ಲಿ, ಯಾತಕ್ಕೆ ತಮಸವು. ನಿನ್ನ ಚಿಂತೆಯ ನಿನ್ನ ದುಃಖವ ಆತನಿಗೊಪ್ಪಿಸು. ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವನು.
ನಿನ್ನ ಚಿಂತೆಯ ನಿನ್ನ ದುಃಖವ ಆತನಿಗೊಪ್ಪಿಸು. ನಿನ್ನ ಕಷ್ಟವ ನಿನ್ನ ಭಾರವ ಆತನೇ ಹೊರುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಲೋಕಕ್ಕಿಂತಲೂ ಆತ ನಿನ್ನನ್ನು ಪ್ರೀತಿಯ ಮಾಡುವನು. ನೀನು ಲೋಕದ ಆಸೆ ಬಿಟ್ಟು ಈಗಲೇ ಸ್ವೀಕರಿಸು. ಲೋಕಕ್ಕಿಂತಲೂ ಯೇಸು ನಿನ್ನನ್ನು ಪ್ರೀತಿಯ ಮಾಡುವನು. ನೀನು ಲೋಕದ ಆಸೆ ಬಿಟ್ಟು ಈಗಲೇ ಸ್ವೀಕರಿಸು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನಲ್ಲಿ, ಯಾತಕ್ಕೆ ತಾಮಸವು. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು. ನಿನ್ನ ಪಾಪವು ಕೆಂಪಾಗಿದ್ದರೂ ಬೆಳ್ಳಗೆ ಮಾಡುವನು. ನಿನ್ನ ದ್ರೋಹವ ಅಳಿಸಿಬಿಟ್ಟು ರಕ್ಷಣೆ ನೀಡುವನು. ಜೀವಿಸುವ ಯೇಸು ದೇವರು ನಿನ್ನನ್ನು ಕರೆಯುತ್ತಾನೆ. ಅಂಗೀಕರಿಸು ಆತನನೇ, ಯಾತಕ್ಕೆ ತಾಮಸವು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡ್ಲಪ್ಪ ಅಷ್ಟೇ. ಮಾಡಿ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಸರ್ವಶಕ್ತನೇ ದೇವ, ರಾತ್ರಿ ಎಲ್ಲ ಸುಖ ನಿದ್ರೆಯನ್ನು ಕೊಟ್ಟು ಮುಂಜಾನೆ ಎದ್ದು ನಿನ್ನ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟಿರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಈಗ ಸ್ವಾಮಿ ಈ ಮುಂಜಾನೆ ವೇಳೆಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ಸ್ವಾಮಿ ನಿನ್ನ ಪಾದವನ್ನು ಮುಟ್ಟಿ ನಾವೆಲ್ಲರೂ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರತೆ ಪಾಲಿಸಿಕೊಡಪ್ಪ. ಯಾಕೆಂದ್ರೆ ಅಪ್ಪ ತಂದೆ, ನಿನಗೆ ಘನ ಮಾನ ಮಹಿಮೆ ಅಪ್ಪ ನೀನು ಒಬ್ಬನಿಗೆ ಸಲ್ಲಿಸಲಿ. ಎಲ್ಲಾ ದೇವರುಗಳಿಗೂ ದೊಡ್ಡ ದೇವರು ನೀವೇ ಅಪ್ಪ. ನಿಮ್ಮನ್ನು ನಾವು ಪ್ರತಿದಿನವೂ ಆರಾಧಿಸುವಂತೆಯೂ ಕೊಂಡಾಡುವಂತೆಯೂ ಸ್ತುತಿಸುವಂತೆಯೂ ಘನಪಡಿಸುವಂತೆ ಭಾಗ್ಯವನ್ನು ನಮಗೆ ಪಾಲಿಸಿಕೊಡಿ ಸ್ವಾಮಿ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಒಂದು ಎಚ್ಚರವಾಗಿದ್ದು ಪ್ರಾರ್ಥನೆ ಎಂಬ ಈ ಒಂದು ಪ್ರಾರ್ಥನೆಯ ಸ್ವಾಮಿ ಈ ಭೂಮಿಯ ಕಟ್ಟ ಕಡೆಯವರೆಗೂ ಪ್ರತಿಯೊಂದು ನಿನ್ನ ಮಕ್ಕಳಿಗೆ ತಲುಪುವಂತೆ ಸ್ವಾಮಿ ನೀನು ಆಶೀರ್ವದಿಸು. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಈ ಕಾರ್ಯಕ್ರಮ ನಡೆಸಿಕೊಟ್ಟಂತ ಹಿರಿಯ ಬೋಧಕರಾದಂತ ರಾಜು ಪಾಸ್ಟರನ್ನು, ಅವರ ಕುಟುಂಬವನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು ಸ್ವಾಮಿ. ಅವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ ಕೂಡ ಸ್ವಾಮಿ ನೀನು ಆಶೀರ್ವಾದ ಮಾಡು ಸ್ವಾಮಿ. ಅವ್ರ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ಸ್ವಾಮಿ ನಾವೆಲ್ಲರೂ ಆ ಒಂದು ವಾಕ್ಯಗಳ ಪ್ರಕಾರ ಜೀವಿಸಿ ಈ ದಿನವೆಲ್ಲ ವಾಕ್ಯಗಳೊಟ್ಟಿಗೆ ನಡೆಯುವಂತೆ ಸ್ವಾಮಿ ನಮ್ಮನ್ನು ಎಚ್ಚರಿಸಿ ಕಾಪಾಡು.
ಈ ಕೂಟಕ್ಕೆ ಇನ್ನು ಬರಬೇಕಾಗಿರುವಂತ ಆದಷ್ಟು ಬೇಗನೆ ಬಂದು ಸೇರುವಂತೆ ಸ್ವಾಮಿ ನೀನು ಅವರನ್ನು ಎಚ್ಚರಿಸು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ತಂದಾರ್ಥ ಸ್ವಾಮಿ, ಈ ದಿನದಲ್ಲಿ ಸ್ವಾಮಿ ನಡೆಯುವಂತೆ ಎಲ್ಲ ಪ್ರಾರ್ಥನೆಗಳನ್ನು, ಸಭೆಗಳನ್ನು, ಸಭಾ ಪಾಲಕರನ್ನು ಕೂಡ ನೀನು ಆಶೀರ್ವದಿಸು. ಎಲ್ಲಾ ಬೋಧಕರನ್ನು, ಅವ್ರ ಕುಟುಂಬವನ್ನು, ಅವ್ರ ಮಕ್ಕಳನ್ನು ಕೂಡ ನೀನು ಆಶೀರ್ವಿಸು ಸ್ವಾಮಿ. ಈ ಕಾರ್ಯಕ್ರಮ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೆಲೆಗೊಳ್ಳುವಂತೆ ನೀನು ಮಾಡಪ್ಪ. ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀವು ಕರ್ತನೆ ನಿಮ್ಮ ಒಂದು ಮಹಿಮೆಯನ್ನು ನಾವೆಲ್ಲರೂ ಕಂಡು ಈ ದಿನವೆಲ್ಲ ಆ ಒಂದು ಬೆಳಕಿನಲ್ಲಿ ನಾವೆಲ್ಲರೂ ಜೀವಿಸುವಂತೆ ನಮ್ಮನ್ನು ಕರುಣಿಸು ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರವಾಗಲಿ ಅಪ್ಪ. ಈ ಒಂದು ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ಎಚ್ಚೆತ್ತು ಪ್ರತಿಯೊಬ್ಬರಿಗೂ ಸ್ವಾಮಿ ಈ ಒಂದು ವಾಕ್ಯಗಳನ್ನು ಸುವಾರ್ತೆಯಾಗಿ ತಿಳಿಸಿ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ನಮಗೆ ಜ್ಞಾನವನ್ನು, ಬುದ್ಧಿಯನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಅಪ್ಪ. ಕರ್ತನೆ ಈ ಒಂದು ಬೆಳಗಿನ ಜಾವದಲ್ಲಿ ಸ್ವಾಮಿ ಮತ್ತೊಂದು ಹೊರತಿ ಸ್ವಾಮಿ ನಾವೆಲ್ಲರೂ ಸೇರಿ ನಿನ್ನ ಒಂದು ಸನ್ನಿಧಾನದಲ್ಲಿ ನಾವೆಲ್ಲ ಕೂತು ಈ ಒಂದೊಂದು ವಿಷಯಗಳನ್ನು ಸ್ವಾಮಿ ಅರ್ಥೈಸಿಕೊಂಡು ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ, ಘನ ಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಂಡು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿ ಒಟ್ಟಾಗಿ ಸೇರಿ ಸ್ವಾಮಿ ನಾವು ನಿಮ್ಮ ಒಂದು ವಾಕ್ಯಗಳನುಸಾರವಾಗಿ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ದೇವ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿಯುಳ್ಳನಾಗಿ ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. 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 ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಉತ್ತಮವಾದ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕ ಸಂಕಲ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಯೆಹೋಶುವನು ಬರೆದಂತ ಪ್ರವಾದನ ಪುಸ್ತಕದಲ್ಲಿ 6ನೇ ಅಧ್ಯಾಯ 1ನೇ ವಚನದಿಂದ 5 ವಚನಗಳಲ್ಲಿ ಹೀಗೆ ನಾವು ನೋಡುವಂತರಾಗಿದ್ದೇವೆ. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಸದ ಮುಂದೆ ನಡೆಯಲಿ. 7ನೆಯ ದಿವಸವು ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನು ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದನು. ದೇವರು ಭಾಗವನ್ನ ಆಶೀರ್ವಾದ ಮಾಡಲಿ. ತಂದೆಯಾದ ದೇವರು ತನ್ನ ಜನಾಂಗವನ್ನ ಸುರಕ್ಷಿತವಾದಂತ ಸ್ಥಳಕ್ಕೂ ಹಾಲು ಜೇನು ಹರಿಯುವಂತ ಸುಭಿಕ್ಷ ದೇಶಕ್ಕೂ ಕರೆಕೊಂಡು ಹೋಗಿ ಅಲ್ಲಿ ಅವರನ್ನ ನೆಲೆಗೊಳಿಸಬೇಕಾಗಿತ್ತು. ಇದು ಆತನು ಅಬ್ರಹಾಮನಿಗೂ, ಇಸಾಕನಿಗೂ, ಯಾಕೋಬನಿಗೂ ಮಾಡಿದಂತ ವಾಗ್ದಾನವಾಗಿತ್ತು. ದೇವರು ತನ್ನ ವಾಗ್ದಾನವನ್ನ ನೆರವೇರಿಸುವಂತವನಾಗಿದ್ದಾನೆ ಮತ್ತು ದೇವರ ವಾಗ್ದಾನಗಳು ಈ ಭೂಮಿ ಮೇಲೆ ಎಲ್ಲಾ ಕಾಲಕ್ಕೂ ನೆರವೇರುವಂತವುಗಳಾಗಿವೆ. ಮತ್ತು ದೇವರು ಯಾವಾಗಲೂ ತನ್ನಲ್ಲಿ ಭಯಭಕ್ತಿಯುಳ್ಳ ತನ್ನ ಜನರ ಮಧ್ಯದಲ್ಲಿ ನೆಲೆಯಾಗಿದ್ದು ತನ್ನ ವಾಗ್ದಾನಗಳು ನೆರವೇರುವ ಹಾಗೆ ದಿನಾಲು ಅದ್ಭುತ ಕಾರ್ಯಗಳನ್ನ ನಡೆಸುತ್ತಲೇ ಬರುವಂತವನಾಗಿದ್ದಾನೆ. ಯುಗಾಂತಕ್ಕೆ ಬಂದಿರುವಂತ ದೇವ ಜನರಾದಂತ ನಾವು, ಇಸ್ರಾಯೇಲ್ ಜನಾಂಗವು ಹೇಗೆ ಹಾಲು ಜೇನು ಹರಿಯುವಂತ ಆ ಇಸ್ರಾಯೇಲ್ ದೇಶವನ್ನು ವಶಪಡಿಸಿಕೊಳ್ಳಲು, ಆ ದೇಶದಲ್ಲಿ ಹೋಗಿ ನೆಲೆಗೊಳ್ಳಲು ಹೇಗೆ ಪ್ರಯಾಸಗಳನ್ನ ಪಡುತ್ತಾ ಸಾಗುತ್ತಾ ಮುಂದೆ ದಾಟುವಾಗ ದೇವರು, ಕರ್ತನಾದಂತ ದೇವರು ಅವರ ಜೊತೆಯಲ್ಲಿದ್ದು ಅವರು ಸೇರಬೇಕಾದಂತ ಸ್ಥಳವನ್ನ ಸೇರಿಸಿದನು.
ಹಾಗೆಯೇ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ನಮ್ಮ ಕಾನಾನ್ ದೇಶವಾದಂತ ಪರಲೋಕವನ್ನ ಎದುರು ನೋಡುತ್ತಾ ಆ ದೇಶಕ್ಕಾಗಿ ಹಾರೈಸುತ್ತಾ ಆ ದೇಶವನ್ನ ಹಂಬಲಿಸುತ್ತಾ ಆ ದೇಶಕ್ಕಾಗಿ ಸಿದ್ಧರಾಗಿ ಜೀವಿಸುತ್ತಿರುವಾಗ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳುವ ಹಾಗೆ ಕರ್ತನು ನಮ್ಮ ಜೊತೆಯಲ್ಲಿ ಇರುವಂತವನಾಗಿದ್ದಾನೆ ಮತ್ತು ದಿನಾಲು ನಮಗಾಗಿ ಅದ್ಭುತ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಅನೇಕ ಸಾರಿ ಕಷ್ಟಗಳು, ಸಂಕಟಗಳು, ಶೋಧನೆಗಳು, ಸಮಸ್ಯೆಗಳು ಎದುರಾಗಿ ಬರುವಾಗ ಅವುಗಳಿಂದ ತಪ್ಪಿಸಿಕೊಳ್ಳಲು, ಅವುಗಳಿಂದ ಪಾರಾಗಲು ನಮ್ಮಲ್ಲಿ ಯಾವ ಬಲವು ಉಳಿದಿರುವುದಿಲ್ಲ ಮತ್ತು ನಮ್ಮ ಯಾವ ಶಕ್ತಿಯು, ಜ್ಞಾನವು, ಬುದ್ಧಿಯು ಅವುಗಳಿಗೆ ಸಾಲುವುದಿಲ್ಲ. ಯಾಕಂತಂದ್ರೆ ಈ ಭೂಮಿ ಮೇಲೆ ಕೊನೆಯವರೆಗೂ ದೇವರ ಮಕ್ಕಳ ಜೊತೆಯಲ್ಲಿ ಸೈತಾನನು ಹೋರಾಟ ಮಾಡುವಂತವನಾಗಿದ್ದಾನೆ ಮತ್ತು ದೇವರಲ್ಲಿ ನಂಬಿಗಸ್ತರಾಗಿರುವಂತ ಪ್ರತಿಯೊಬ್ಬ ದೇವ ಭಕ್ತರ ಜೀವನದಲ್ಲಿ ನಿರಂತರಕ್ಕೂ ತಾನು ಯುದ್ಧವನ್ನ ಮಾಡುವಂತವನಾಗಿದ್ದಾನೆ. ಪ್ರತಿ ದಿನವೂ ದೇವರ ಮೇಲನ ಭಕ್ತಿಯನ್ನ ಕಳೆದುಕೊಳ್ಳುವಂತೆ, ದೇವರ ಮೇಲನ ನಂಬಿಕೆಯನ್ನ ನಾವು ಕಳೆದುಕೊಂಡು ದೇವರ ಮುಂದೆ ಅಪನಂಬಿಕಸ್ಥರಾಗಿ ನಿಲ್ಲುವಂತೆ, ದೇವರ ಸಹಾಯವು ನಮಗೆ ಸಿಗದಂತೆ ಮಾಡಲು ತನ್ನೆಲ್ಲ ಕುತಂತ್ರಗಳನ್ನ ನಮ್ಮ ಮೇಲೆ ಉಪಯೋಗಿಸುವಂತಾಗಿದ್ದಾನೆ. ಈ ಸತ್ಯವನ್ನ ದೇವರ ಮಕ್ಕಳಾದ ನಾವು ಅರಿತು ಈ ಭೂಮಿ ಮೇಲೆ ಜೀವಿಸಬೇಕಾಗಿದೆ ಮತ್ತು ಪ್ರತಿ ಕ್ಷಣವೂ ನಮ್ಮ ಎದುರಾಳಿಯಾಗಿರುವಂತ ಸೈತಾನನನ್ನ ಎದುರಿಸುವುದು ನಮ್ಮ ಅವಶ್ಯಕತೆಯಾಗಿದೆ. ಸೈತಾನನು ತಾನು ಭದ್ರ ಕೋಟೆಯನ್ನಾಗಿ ಈ ಲೋಕವನ್ನ ಮಾಡಿಕೊಂಡಿದ್ದಾನೆ. ಆತನ ಭದ್ರ ಕೋಟೆಯನ್ನ ಭೇದಿಸಿ ನಾವು ದಾಟಿ ಮುಂದೆ ಹೋಗಬೇಕಾಗಿದೆ. ಈ ಸಮಯದಲ್ಲಿ ನಾವು ದೇವರ ಮಕ್ಕಳಾಗಿ ದೇವರು ನಮ್ಮ ಜೊತೆಗಿದ್ದಾನೆ, ನಮ್ಮನ್ನ ನಡೆಸುತ್ತಾನೆ ಮತ್ತು ನಮ್ಮನ್ನ ಕಾಪಾಡುತ್ತಾನೆ, ನಮಗೆ ಸಹಾಯವನ್ನು ಒದಗಿಸುತ್ತಾನೆ ಎಂಬತಕ್ಕಂಥ ಬಲವಾದ ನಂಬಿಕೆಯಿಂದ ದಿನಾಲು ಜೀವಿಸಬೇಕಾಗಿದೆ. ಇರುಕೋ ಪಟ್ಟಣವನ್ನ ವಶಪಡಿಸಿಕೊಳ್ಳುವಂತ ಸಮಯ ಬಂದಿದೆ. ಆ ಸಮಯದಲ್ಲಿ ಇವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆ ಪಟ್ಟಣವು ಗಟ್ಟಿಮುಟ್ಟಾಗಿದೆ, ಅದನ್ನ ಕಿಡಿದು ಹಾಕಲು ಮನುಷ್ಯರಿಗೆ ಬಲ ಸಾಲದು. ಆ ಪಟ್ಟಣದ ಒಳಗೆ ಇವರು ದಾಟಬೇಕಾದ್ರೆ ಆ ಪಟ್ಟಣದ ಬಾಗಿಲುಗಳನ್ನ ಮುರಿದು ಹಾಕಬೇಕಾಗಿದೆ, ಕಬ್ಬಿಣದ ಅಗುಳಿಗಳನ್ನ ಮುರಿದು ಹಾಕಬೇಕಾಗಿದೆ, ಕೋಟೆ ಕೊತ್ತಲೆಗಳನ್ನ ಕೆಡವಿ ಹಾಕಬೇಕಾಗಿದೆ. ಈಗ ಇಸ್ರೇಲ್ ಜನಾಂಗಕ್ಕೆ ಯೆಹೋಶುವನಿಗೆ ಈ ಮಾತನ್ನ ಹೇಳ್ತಾನೆ, ನೀನೇನು ಮಾಡಬೇಡ, ನೀನು ಆ ಪಟ್ಟಣವನ್ನ ದಿನಕ್ಕೆ ಒಂದು ಸಾರಿ ಯಾಜಕರ ಜೊತೆಯಲ್ಲಿ ನಿನ್ನ ಯುದ್ಧ ವೀರರನ್ನ ಕೂಡಿಸಿಕೊಂಡು ನೀನು ಆ ಪಟ್ಟಣವನ್ನ ಸುತ್ತು. ಪ್ರತಿ ದಿನಕ್ಕೆ ಒಂದು ಸಾರಿ ಈ ರೀತಿ ಸುತ್ತಿದ ಮೇಲೆ 7 ದಿನಗಳು ಈ ರೀತಿಯಾಗಿ ನೀನು ಸುತ್ತಬೇಕು. ಆದ್ರೆ 7ನೆಯ ದಿನದಲ್ಲಿ ನೀನು 7 ಸಾರಿ ಆ ಪಟ್ಟಣವನ್ನ ಸುತ್ತಬೇಕು ಎಂಬುದಾಗಿ. 6 ದಿನಗಳು ಒಂದೇ ಸಾರಿ ಸುತ್ತಿದರೆ ಸಾಕಾಗುತ್ತಿತ್ತು. ಆದ್ರೆ 7ನೆಯ ದಿನವು 7 ಸಾರಿ ಸುತ್ತಬೇಕಾಗಿತ್ತು. ಯಾಕಂತಂದ್ರೆ ಆ 7ನೆಯ ದಿನದಲ್ಲಿ ಕರ್ತನು ಅವರಿಗೆ ಜಯವನ್ನ ಕೊಡುವಂತವನಾಗಿದ್ದನು. ಕರ್ತನು ತನ್ನ ಪರಾಕ್ರಮದಿಂದ ಕಾರ್ಯ ಮಾಡುವಂತವನಾಗಿದ್ದನು. ಅದಕ್ಕೋಸ್ಕರ 7 ಸಾರಿ ಅವರ ಪಟ್ಟಣವನ್ನ ಸುತ್ತುವಾಗ ದೇವರನ್ನ ಕೊಂಡಾಡುತ್ತಾ, ಸ್ತುತಿಸುತ್ತಾ, ಆರ್ಭಟಿಸುತ್ತಾ, ಪ್ರಾರ್ಥಿಸುತ್ತಾ ಆ ಪಟ್ಟಣವನ್ನ ಸುತ್ತಬೇಕಾಗಿತ್ತು. ಹೀಗೆ ಅವರು 7 ದಿನಗಳು ಮಾಡಿ 7ನೇ ಸಾರಿ ಅವರು ಆ ಪಟ್ಟಣವನ್ನ ಸುತ್ತುವಾಗ ಆ ಪಟ್ಟಣವು ಯಾರ ಕೈಯ ಬಲವಿಲ್ಲದೆ ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಮತ್ತು ದೇವರು ಹೇಳಿದ ಹಾಗೆ ದೇವರ ವಾಗ್ದಾನಗಳು ಇಸ್ರೇಲ್ ಜನಾಂಗದ ಮಧ್ಯದಲ್ಲಿ ನಡೆದಿರುವುದನ್ನ ನಾವು ನೋಡುವಂತರಾಗಿದ್ದೇವೆ ಮತ್ತು ನಡೆಸುವಂತರಾಗಿದ್ದಾರೆ. ಈ ಕೊನೆ ಕಾಲಕ್ಕೆ ಬಂದಿರುವಂತಹ ನಾವು ಸಹ ದೇವರ ವಾಗ್ದಾನಗಳ ಮೇಲೆ ಆತುಕೊಂಡು ಬದುಕುತ್ತಿರುವಾಗ ದೇವರು ಹೇಳಿರುವಂತಹ ಮಾತುಗಳ ಮೇಲೆ ನಂಬಿಕೆ ಇಟ್ಟು ನಾವು ಕರ್ತನು ಹೇಳಿದ ಹಾಗೆ ನಮ್ಮ ಜೀವಿತ ಕಾಲಗಳಲ್ಲಿ ನಾವು ಮುಂದೆ ಸಾಗಬೇಕಾಗಿದೆ ಮತ್ತು ಆತನು ತಿಳಿಸಿದ ಎಲ್ಲ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾಗಿದೆ. ಹೀಗೆ ಮಾಡಿರಿ ಎಂಬತಕ್ಕಂತ ಮಾತುಗಳನ್ನ ದೇವರು ನಮಗೆ ತಿಳಿಸಿದ್ದಾನೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ
ನಾವು ಎದುರಿಸಲಾಗದಂತ, ಸಹಿಸಲಾರದಂತ, ನಾವು ಪಾರಾಗಲಾರದಂತ ಸಂಕಟಗಳು ಎದುರಾಗಿ ಬರುವಂತವುಗಳಾಗಿವೆ. ಅಂತ ಸಮಯದಲ್ಲಿ ನಮ್ಮ ನಂಬಿಕೆಗಳು ಕುಂದಿ ಹೋಗುವಂತವುಗಳಾಗಿವೆ. ಅಂತ ಸಮಯದಲ್ಲಿ ನಾವು ನಂಬಿಕೆಯಲ್ಲಿ ಬಿದ್ದು ಹೋಗುವಂತವರಾಗಿದ್ದೇವೆ. ಅಂತ ಸಮಯದಲ್ಲಿ ತಾನೇ ದೇವರ ವಾಕ್ಯಗಳು ನಮ್ಮನ್ನ ಎಚ್ಚರಪಡಿಸಬೇಕಾಗಿದೆ, ನಮ್ಮನ್ನ ಬಲಪಡಿಸಬೇಕಾಗಿದೆ. ಪವಿತ್ರಾತ್ಮ ದೇವರು ನಮಗೆ ಸಹಾಯ ಮಾಡಬೇಕಾಗಿದೆ. ಅಂತ್ಯದ ದಿನಗಳಲ್ಲಿ ವಾಸಿಸುತ್ತಿರುವ ದೇವರ ಮಕ್ಕಳು ಈ ಲೋಕದಲ್ಲಿ ಸುರಕ್ಷಿತವಾಗಿರಬೇಕಾದ್ರೆ ಕರ್ತನ ಎಲ್ಲ ನಡೆಸುವಿಕೆಗಳ ಮೇಲೆ ನಾವು ನಂಬಿಕೆ ಇಟ್ಟು ಬಲವಾಗಿ ಆತನಲ್ಲಿ ಮೊರೆ ಇಡಬೇಕಾಗಿದೆ. ನಮ್ಮ ಕಷ್ಟಗಳು, ಸಂಕಟಗಳು ಸಾಧಾರಣವಾಗಿರುವಾಗ ನಾವು ಕೇವಲ ಒಂದು ಸಾರಿ ಪ್ರಾರ್ಥನೆ ಮಾಡಿದರೂ ಬಲವು ನಮಗೆ ಬರುವಂತದ್ದಾಗಿದೆ. ಆದರೆ ನಿಜವಾಗಿಯೂ ಕಷ್ಟಗಳಿಂದ, ಸಂಕಟಗಳಿಂದ, ಬಾಧೆಗಳಿಂದ, ಶೋಧನೆಗಳಿಂದ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ಜಯಶಾಲಿಗಳಾಗಬೇಕಾದರೆ ನಾವು ಹೆಚ್ಚು ಸಾರಿ ಪ್ರಾರ್ಥಿಸಬೇಕೆಂಬುದನ್ನ ಈ ವಾಕ್ಯದ ಮುಖಾಂತರವಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರು ಜಯವನ್ನ ಕೊಡುವಂತಹ ಸಮಯದಲ್ಲಿ 7 ಸಾರಿ ಆ ಪಟ್ಟಣವನ್ನ ಅವರು ಸುತ್ತಬೇಕಾಗಿತ್ತು. ಅಂತ್ಯದ ದಿನಗಳು ಬಂದಿರುವಾಗ ಪ್ರತಿಯೊಬ್ಬ ದೇವರ ಮಗನ, ದೇವರ ಮಗಳ ಜೀವಿತದಲ್ಲಿ ಜಯವನ್ನ ದೇವರು ಕೊಡಬೇಕಾಗಿದೆ. ಯಾವ ವಿಷಯದಲ್ಲಿ? ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ನಾವು ಎದುರಿಸುತ್ತಿರುವಂತ ಸಮಸ್ಯೆಗಳಿಗಾಗಿ. ಈ ಲೋಕದಲ್ಲಿ ಪ್ರತಿಯೊಂದು ಕ್ರೈಸ್ತ ಕುಟುಂಬವು ನಂಬಿಕೆಗೆ ಧಕ್ಕೆಯಾಗುವಂತ ಸಮಸ್ಯೆಗಳನ್ನ ಈ ಭೂಮಿ ಮೇಲೆ ನಾವು ಎದುರಿಸುವಂತರಾಗಿದ್ದೇವೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಆಚಾರ, ವಿಚಾರ, ನಂಬಿಕೆ, ನಡವಳಿಕೆ, ರಾಜಕೀಯ ವ್ಯವಸ್ಥೆ, ಈ ದಿನನಿತ್ಯದಲ್ಲಿ ಎದುರಾಗುತ್ತಿರುವಂತ ಇತರ ಜನರ ಎಲ್ಲ ಜನಜೀವಿತದ ಆಧಾರಗಳು ನಮ್ಮ ಮೇಲೆ ಆಕ್ರಮಣ ಮಾಡುವಂತವುಗಳಾಗಿವೆ. ಇವೆಲ್ಲದರ ಜೊತೆಯಲ್ಲಿ ನಾವು ಕರ್ತನಿಗಾಗಿ ಆತನ ಮೇಲಿನ ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕಾದದ್ದು ನಮಗೆ ಬಹಳ ಪ್ರಾಮುಖ್ಯವಾಗಿದೆ. ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ 16ನೇ ಅಧ್ಯಾಯದಲ್ಲಿ 28ರಿಂದ 29 ವಚನಗಳಲ್ಲಿ ಕರ್ತನ ವಾಕ್ಯಗಳು ಹೀಗಿವೆ. ಜನಾಂಗಗಳೇ, ಬಲ ಪ್ರಭಾವಗಳು ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲಾ ಭೂಮಿ ನಿವಾಸಿಗಳೇ, ಆತನ ಮುಂದೆ ನಡಿಗಿರಿ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನ ಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುವಂತದ್ದಾಗಿದೆ. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಈ ಭೂಮಿ ಮೇಲೆ ಎದುರಾಗುವಂತ ಈ ಎಲ್ಲಾ ಸಮಸ್ಯೆಗಳಿಂದ, ಸಂಕಟಗಳಿಂದ, ನೋವುಗಳಿಂದ, ಬಂಧನಗಳಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ದೇವರ ಮಕ್ಕಳಾದಂತ ನಾವು ದಿನಾಲು ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರ ಸನ್ನಿಧಾನದಲ್ಲಿ ವಿಜ್ಞಾಪಿಸಿಕೊಳ್ಳಬೇಕಾಗಿದೆ. ಅಂದರೆ ಈ ಲೋಕದಲ್ಲಿ ಇರುವಂತ ಎಲ್ಲ ಪಾಪದ ಕಾರ್ಯಗಳಿಂದ ನಮ್ಮನ್ನ ನಾವು ಪ್ರತ್ಯೇಕಿಸಿಕೊಂಡವರಾಗಿ ದೇವರ ಸನ್ನಿಧಾನದಲ್ಲಿ ಯಥಾರ್ಥವಾಗಿ, ಪ್ರಾಮಾಣಿಕವಾಗಿ ಅನುದಿನದ ಜೀವಿತದಲ್ಲಿ ನಾವು ಮುಂದೆ ಬಂದು ನಿಲ್ಲಬೇಕಾಗಿದೆ. ದೇವರು ನಮ್ಮೊಟ್ಟಿಗೆ ಮಾತನಾಡಬೇಕಾದರೆ, ದೇವರು ನಮಗೆ ಸಹಾಯ ಮಾಡಬೇಕಾದ್ರೆ, ದೇವರು ನಮ್ಮ ಜೊತೆಯಲ್ಲಿ ಆಗುವಂತದ್ದಾಗಿದೆ. ಕರ್ತನು ನಮ್ಮ ಜೊತೆಯಲ್ಲಿರುವಾಗ ಮಾತ್ರ ನಾವು ಸೈತಾನನನ್ನು, ಆತನ ಕಾರ್ಯಗಳನ್ನು ಎದುರಿಸಲು ಮತ್ತು ಜಯಿಸಲು ಸಾಧ್ಯವಾಗುವಂತದ್ದಾಗಿದೆ. ಮತ್ತು ಕರ್ತನು ನಮ್ಮ ಜೊತೆಯಲ್ಲಿದ್ದಾಗ ಮಾತ್ರ ಸೈತಾನನು ನಮ್ಮನ್ನ ಮುಟ್ಟದಂತೆ ದೇವರ ದೂತರು ಅವರನ್ನ ತಡಿಲಿಕ್ಕೆ ಸಾಧ್ಯವಾಗುವಂತದ್ದಾಗಿದೆ. ಕೆಲವು ಸಾರಿ ನಾವು ದೇವರ ಸನ್ನಿಧಾನದಿಂದ ಅಗಲಿ ಹೋದಾಗ ಕಷ್ಟಗಳು, ಸಂಕಟಗಳು ಸೈತಾನನು ನಮ್ಮ ಮೇಲೆ ತಂದು ನಾವು ಅದರಿಂದ ತಪ್ಪಿಸಿಕೊಳ್ಳಲಾರದಂತೆ, ಹೊರಗೆ ಬರಲಾರದಂತೆ, ಅನುಭವಿಸಲಾರದಂತ ಸಂಕಟಗಳನ್ನ, ನೋವುಗಳನ್ನ ಎದುರಿಸುವಾಗ ಆ ಸಂಕಟದ ನೋವುಗಳಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ದೇವರ ಬಳಿಗೆ ಮೊರೆ ಇಡಬೇಕಾಗ್ತದೆ ಮತ್ತು ದೇವರ ಸನ್ನಿಧಾನಕ್ಕೆ ಓಡಿ ಹೋಗಬೇಕಾಗುವಂತದ್ದಾಗಿರುತ್ತದೆ. ದೇವರ ಮಕ್ಕಳು ಯಾವಾಗಲೂ ದೇವರ ಸನ್ನಿಧಿಯಲ್ಲಿ ಪವಿತ್ರವಾದಂತ ಆತನ ಪರಿಶುದ್ಧವಾದ ಭೂಷಣವನ್ನ ನಾವು ಅನುಭವಿಸುತ್ತಾ ಜೀವಿಸಬೇಕಾಗಿದೆ.
ಈ ಪರಿಶುದ್ಧತೆಯ ಜೀವಿತವನ್ನ ಸದಾಕಾಲ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಾದ್ರೆ ನಾವು ಹೋಗುವಾಗಲೂ ಬರುವಾಗಲೂ ನಮ್ಮೆಲ್ಲ ಕೆಲಸ ಕಾರ್ಯದಲ್ಲಿಯೂ ನಾವು ಮಾಡುವಂತ ಪ್ರತಿಯೊಂದು ಕಾರ್ಯದಲ್ಲಿಯೂ ದೇವರು ನಮ್ಮ ಜೊತೆಗಿದ್ದು ನಮ್ಮನ್ನ ನಡೆಸಬೇಕಾಗಿದೆ. ನಮಗೆ ವಿರುದ್ಧವಾಗಿ ನಡೆಯುವಂತ ಎಲ್ಲಾ ಕಾರ್ಯಗಳನ್ನ ದೇವರು ತಡೆ ಹಿಡಿಯಬೇಕಾಗಿದೆ. ಮತ್ತು ಆಕ್ರಮಣಗಳು ಆಗುವಾಗ ನಾವು ಅವುಗಳನ್ನ ಜಯಿಸಲು ದೇವರು ನಮ್ಮೊಂದಿಗೆ ಇರಬೇಕಾಗಿದೆ. ಕರ್ತನು ನಮಗೆ ನಮ್ಮ ಸ್ವಂತ ಬಲದ ಮೇಲೆ ಯುದ್ಧ ಮಾಡುವುದಕ್ಕೆ ಯಾವತ್ತೂ ಎಂದು ಬಿಡುವುದಿಲ್ಲ. ಕರ್ತನು ತನ್ನ ಬಲ ಪರಾಕ್ರಮದಿಂದಲೇ ನಮಗೆ ಜಯವನ್ನು ಕೊಡುವಂತನಾಗಿದ್ದಾನೆ. ಇಸ್ರಾಯೇಲರು ಯೇಸು ಕ್ರಿಸ್ತನ ಮೇಲೆ, ಯೆಹೋವ ದೇವರ ಬಲದ ಮೇಲೆ ನಂಬಿಕೆ ಇಟ್ಟು ನಂಬಿಗಸ್ತರಾಗಿ ಆತನು ಹೇಳಿದಂತ ಕಾರ್ಯವನ್ನ ಮಾಡಬೇಕಾಗಿತ್ತು. ಅವರು ಮಾಡಬೇಕಾಗಿದ್ದದ್ದು ಇಷ್ಟೇ, ಯೆಹೋವನ ನಾಮವನ್ನ ಸ್ತುತಿಸುತ್ತಾ ಆರ್ಭಟಿಸುತ್ತಾ ಆತನು ಹೇಳಿದ ಹಾಗೆ ನಂಬಿಕೆಯಿಂದ ಆ ಪಟ್ಟಣವನ್ನ ಸುತ್ತಬೇಕಾಗಿತ್ತು. ಜಯವು ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆಯಿಂದ ಮಾತ್ರ ನಮಗೆ ಒದಗಿ ಬರುವಂತದ್ದಾಗಿದೆ. ನಮ್ಮ ಇತರ ಯಾವ ಪ್ರಯತ್ನಗಳಿಂದಾಗಲಿ ಈ ಭೂಮಿ ಮೇಲೆ ಯಾವುದೇ ಸಂಕಟದಿಂದ ನಾವು ಹೊರಗೆ ಬರ್ಲಿಕ್ಕೆ ಆಗುವುದಿಲ್ಲ, ಯಾವುದೇ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ಆಗುವುದಿಲ್ಲ, ಯಾವುದೇ ರೀತಿಯಾದಂತ ಅಪಾಯಗಳಿಂದ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿರುವುದಿಲ್ಲ. ಯಾಕಂತಂದ್ರೆ ಈ ಭೂಮಿಯು ಅದರಲ್ಲಿರ್ತಕ್ಕಂಥ ಸಮಸ್ತವು ಸೈತಾನನ ಭದ್ರಕೋಟೆಯಾಗಿದೆ. ಈ ಭದ್ರಕೋಟೆಯನ್ನ ಚದುರಿಸಬೇಕಾದ್ರೆ, ಅಲುಗಾಡಿಸಬೇಕಾದ್ರೆ, ಅವುಗಳ ಭದ್ರಕೋಟೆಯ ಸೈತಾನನ ಭದ್ರಕೋಟೆಯ ಕೊತ್ತಲೆಗಳನ್ನ ಕೆಡವಬೇಕಾದ್ರೆ, ಕಬ್ಬಿಣದ ಅಗುಳುಗಳನ್ನ ಮುರಿದು ಬಿಡಬೇಕಾದ್ರೆ ದೇವರು ಮಾತ್ರ ಕಾರ್ಯ ಮಾಡಬೇಕಾಗಿದೆ. ದೇವರು ಕಾರ್ಯ ಮಾಡುವಾಗೆಲ್ಲ ಇಸ್ರಾಯೇಲರ ಜೀವಿತದಲ್ಲಿ ಅದ್ಭುತಗಳನ್ನೇ ನಾವು ನೋಡುವಂತವಾಗಿದೆ. ಇಸ್ರಾಯೇಲರು ಕೆಂಪು ಸಮುದ್ರದ ಬಳಿಗೆ ಬರುವಾಗ ಆ ಸಮುದ್ರವನ್ನ ಒಣ ನೆಲವನ್ನಾಗಿ ಮಾಡಬೇಕಾಗಿತ್ತು. ಅದು ಇಸ್ರಾಯೇಲರಿಗೆ ಎಂದಿಗೂ ಕೂಡ ಅಸಾಧ್ಯವಾದಂತ ಮಾತಾಗಿತ್ತು. ಆ ಸಮಯದಲ್ಲಿ ಅವರು ದೇವರ ಬಲಕ್ಕಾಗಿ ಮೋಸೆಯು ಪ್ರಾರ್ಥನೆ ಮಾಡಿದಾಗ ದೇವರು ಅಲ್ಲಿ ಅದ್ಭುತವನ್ನ ಮಾಡುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅರಣ್ಯದಲ್ಲಿ ಅವರಿಗೆ ಆಹಾರವು ಸಿಗದೆ ಹೋದಾಗ ಅಷ್ಟು ಜನರಿಗೆ ಬೇಕಾದ ಆಹಾರವನ್ನ ತಂದು ಕೊಡುವುದು ಮೋಸೆಗೆ ಅಸಾಧ್ಯವಾಗಿತ್ತು. ಮೋಸೆಯು ಪ್ರಾರ್ಥಿಸಿದಾಗ ದೇವರು ಆಕಾಶದಿಂದ ಮನ್ನವನ್ನು ಸುರಿಸಿ ಅವರಿಗೆ ಅಷ್ಟೊಂದು ಜನರಿಗೆ ಬೇಕಾದ ಊಟವನ್ನ ಒದಗಿಸಿಕೊಟ್ಟನು. ದಿನಾಲು ಅವರಿಗೆ ಆ ಮನ್ನ ಒದಗಿ ಬರುವಂತೆ 40 ವರ್ಷಗಳು ಅವರು ಉಪವಾಸವಿಲ್ಲದ ಹಾಗೆ ಹೊಟ್ಟೆ ತುಂಬಿ ಊಟ ಮಾಡಿ ದಿನಾಲು ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸುವ ಹಾಗೆ ದೇವರು ಕಾರ್ಯ ಮಾಡಿದರು. ಅವರ ಜೀವಿತ ಕಾಲಗಳಲ್ಲಿ 40 ವರ್ಷದ ಪ್ರಯಾಣಗಳಲ್ಲಿ ನೀರಿಗಾಗಿ ಹಂಬಲಿಸುವಾಗ ಬಂಡೆಯೊಳಗಿಂದ ನೀರನ್ನು ಇಲ್ಲಿ ನಂಬಿಕೆಯಿಂದ ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳುವಾಗ ಮಹತ್ತರವಾದಂತ ಅದ್ಭುತಗಳನ್ನ ದೇವರು ಮಾಡಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಯೇಸು ಕ್ರಿಸ್ತನು 5 ರೊಟ್ಟಿ 2 ಮೀನುಗಳನ್ನ ತೆಗೆದುಕೊಂಡು ಪ್ರಾರ್ಥಿಸುವಾಗ ದೇವರು ಅದ್ಭುತವನ್ನ 5,000 ಜನರು ಊಟ ಮಾಡಿ ಇನ್ನು ಆ ತುಂಬಿ ತುಳುಕಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ರಕ್ತ ಕುಸುಮದ ಕಾಯಿಲೆ ಉಳ್ಳಂತ ಸಹೋದರಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನ ಉಡುಪಿನ ಗೊಂಡೆಯನ್ನ ಮುಟ್ಟಿದ ಕೂಡಲೇ ಇಲ್ಲಿ ನಂಬಿಕೆಯಿಂದ ದೇವರು ಅವಳ ನಂಬಿಕೆಯನ್ನ ಆಶೀರ್ವದಿಸಿದರು. ಅಂತ ನಂಬಿಕೆಯ ಮಧ್ಯದಲ್ಲಿ ಇತ್ತು ಎಂಬುದನ್ನು ನಾವು ನೋಡುತ್ತೇವೆ. ಆ ಸಹೋದರಿಯ ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತ್ತು, ಸಮಾಧಾನದಿಂದ ಹೋಗು ಎಂಬುದಾಗಿ ಹೇಳಿದ್ರು. ಜೀವಿಸುತ್ತಿರುವ ದೇವರ ಮಕ್ಕಳಾದ ನಾವು ದಿನಾಲು ನಾವು ಅದ್ಭುತಗಳನ್ನ ನಾವು ಅನುಭವಿಸಬಹುದಾಗಿದೆ. ಮಾಡುವಂತ ಪ್ರಾರ್ಥನೆ ನಂಬಿಕೆಯಲ್ಲಿ ಇದ್ದಾಗ ಸಹೋದರ ಸಹೋದರಿಯರೇ, ನಾವು ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಗಸ್ತರಾಗಿ ಜೀವಿಸುವಾಗ, ನಂಬಿಗಸ್ತರಾಗಿ ಪ್ರಾರ್ಥನೆ ಮಾಡುವಾಗ, ನಂಬಿಗಸ್ತರಾಗಿರುವಾಗ ಮಾತ್ರ ದೇವರು ಅದ್ಭುತವನ್ನ ಮಾಡುವಂತನಾಗಿದ್ದಾನೆ. ಕರ್ತನು ಪ್ರತಿಯೊಬ್ಬ ದೇವರ ಮಗಳ ವಿಷಯದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಲು ಶಕ್ತರಾಗಿದ್ದಾನೆ ನಮ್ಮ ನಂಬಿಕೆಯ ಮುಖ.
ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದ ನಾವು, ದೇವರು ನಮ್ಮೊಂದಿಗಿದ್ದಾನೆ. ನಮ್ಮೆಲ್ಲಾ ಸಂಕಷ್ಟಗಳಲ್ಲಿ ನಮ್ಮನ್ನ ಪಾರು ಮಾಡಲು ಶಕ್ತನಾಗಿದ್ದಾನೆ ಮತ್ತು ಎಲ್ಲಾ ಸೈತಾನನ ಆಕ್ರಮಣಗಳಿಂದ ನಮ್ಮನ್ನ ತಪ್ಪಿಸಿ ಸುರಕ್ಷಿತವಾಗಿ ಇಡುತ್ತಾನೆ ಅಂತಕ್ಕಂಥ ಭರವಸೆಯಿಂದ ನಂಬಿಗಸ್ತರಾಗಿ ಕರ್ತನು ಹೇಳಿದ ಮಾರ್ಗಗಳನ್ನ ಅನುಸರಿಸಿ ಆತನು ತಿಳಿದ ವಿಷಯಗಳನ್ನ ನಂಬಿಕೆಯಿಂದ ನಾವು ಮಾಡುವಾಗ ಕರ್ತನು ನಮ್ಮ ಜೀವಿತದಲ್ಲಿ ಅದ್ಭುತವನ್ನ ಮಾಡುವಂತವರಾಗಿ, ಎಂತ ಕಷ್ಟಗಳೇ ಆಗಲಿ, ಎಂತ ಕಾಯಿಲೆಗಳೇ ಆಗಲಿ, ಎಂತ ಶೋಧನೆ ಆಗಲಿ, ಎಂತ ನೋವೇ ಆಗಲಿ, ಎಂತ ರೀತಿಯಾದಂತಹ ಕಿತ್ತು ತಿನ್ನುವ ಬಡತನವೇ ಆಗಲಿ, ಎಲ್ಲವನ್ನ ದೇವರು ತೆಗೆದು ಹಾಕಿ ನಮ್ಮೆಲ್ಲರ ಜೀವಿತವನ್ನ ಸಂತೋಷದಿಂದಲೂ ನೆಮ್ಮದಿಯಿಂದಲೂ ತುಂಬಿಸಲು ಶಕ್ತನಾಗಿದೆ. ಆದುದರಿಂದ ಈ ಕೊನೆಯ ಕಾಲದಲ್ಲಿ ಜೀವಿಸುತ್ತಿರುವ ದೇವರ ಮಕ್ಕಳಾದಂತ ನಾವು ದೇಯವನ್ನ ಹೊಂದುವಂತಹ ಸಮಯವೂ ಇದಾಗಿದೆ. ಈ ಸಮಯದಲ್ಲಿ ಹೇಗೆ ಯೆರಿಕೋ ಪಟ್ಟಣವನ್ನ 7 ಸಾರಿ ಸುತ್ತಿದರು, ಅದೇ ರೀತಿಯಲ್ಲಿ ಈ ದೇವರ ಮಕ್ಕಳಾದಂತ ನಾವು ಹೆಚ್ಚು ಪ್ರಾರ್ಥನೆ ಉಳ್ಳವರಾಗಿ ಜೀವಿಸಬೇಕಾಗಿದೆ. ಹೆಚ್ಚು ಕಾಲ ಪ್ರಾರ್ಥನೆಯಲ್ಲಿ ಸಮಯವನ್ನ ಕಳೆಯಬೇಕಾಗಿದೆ. ಹೆಚ್ಚು ದೇವರ ಸನ್ನಿಧಾನದಲ್ಲಿ ಮೊರೆ ಇಡಬೇಕಾಗಿದೆ. ಹೀಗೆ ನಾವು ಹೆಚ್ಚು ಕಾಲ ದೇವರ ಪ್ರಸನ್ನತೆಯಲ್ಲಿ ಇದ್ದುಕೊಂಡು ದೇವರು ಯೆರಿಕೋ ಪಟ್ಟಣವನ್ನ ಕೆಡವಿ ಹಾಕಿದಾಗೆ ನಮ್ಮ ಸುತ್ತಲಿರುವಂತಹ ವೈರಿಗಳ ಗೋಡೆಗಳನ್ನ ಕೆಡವಿ ಹಾಕಿ ನಮ್ಮನ್ನು ಸುರಕ್ಷಿತವಾಗಿ ಹಾಲು ಜೇನು ಹರಿಯುವಂತ ಸ್ಥಳಕ್ಕೆ, ನಮ್ಮ ಕುಟುಂಬದಲ್ಲಿ ಸುಖವು, ಸಂತೋಷವು, ನೆಮ್ಮದಿಯು ಹೆಚ್ಚಾಗುವಂತ ಸ್ಥಳಕ್ಕೆ ಹಾಗೆ ಮಾಡುವಾಗೆ ನಂಬಿಕೆಯಲ್ಲಿ ದೇವರು ನಮ್ಮಲ್ಲಿ ನಾವು ನಂಬಿಕಸ್ಥರಾಗಿ ದಿನಾಲು ನಾವು ಮತ್ತು ನಮ್ಮ ಕುಟುಂಬಗಳು ದೇವರ ಪ್ರಸನ್ನತೆಗೆ ಪರಿಶುದ್ಧತೆಯಿಂದ ಭೂಷಣದೊಡನೆ ಬಂದು ನಂಬಿಕಸ್ಥರಾಗಿ ಆತನಲ್ಲಿ ಮೊರೆ ಇಟ್ಟು ಆತನು ಮಾಡುವ ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲೂ ನಾವು ಕಣ್ಣಾರೆ ಕಾಣುವ ಹಾಗೆ ಹೆಚ್ಚಿನ ನಂಬಿಕಸ್ಥರಾಗಿ ಬದುಕುವ ಹಾಗೆ ಕರ್ತನ ಆತ್ಮನು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಮತ್ತು ಇತರರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನ ಮಾಡುವ ಹಾಗೆ ನಾವು ಪ್ರಾರ್ಥನೆಗಳನ್ನ ಮಾಡಿಕೊಳ್ಳೋಣ. ಅನೇಕರಿಗಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ವಿಶೇಷವಾಗಿ ಚೆನ್ನೈಯಲ್ಲಿ ನಮ್ಮ ಒಬ್ಬರು ಸಹೋದರಿ ಕ್ಯಾನ್ಸರ್ ಇಂದ ಬಳಲ್ತಿದ್ದಾರೆ. ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರ ಗುಣವಾಗುವಿಕೆಗಾಗಿ ಅವರು ಪ್ರಾರ್ಥಿಸ್ಲಿಕ್ಕೆ ಕೇಳ್ಕೊಂಡಿದ್ದೇವೆ. ಅವ್ರಿಗೋಸ್ಕರ ನೀವು ಪ್ರಾರ್ಥಿಸಬೇಕೆಂದು ಕೇಳ್ಕೊಳ್ತೇನೆ. ಮತ್ತು ನಮ್ಮ ನರಸಾಪುರ ಸಭೆಯಲ್ಲಿ ನಾಗಪ್ಪ ಎಂಬ ಕೂಡ ಅವರು ಕ್ಯಾನ್ಸರ್ ಇಂದ ಗುಣಮುಖರಾಗಿದ್ದಾರೆ. ಆದ್ರೂ ಕೂಡ ಇನ್ನು ಅವರು ಸಂಪೂರ್ಣವಾಗಿ ಸ್ವಸ್ಥವಾಗಬೇಕಾಗಿದೆ. ಅವ್ರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಅನೇಕರು ಕಾಯಿಲೆಯಲ್ಲಿ ಇದ್ದಾರೆ. ವಿಶೇಷವಾಗಿ ಸಹೋದರ ಸಂದೀಪ್ ಅವರು, ದೇವರು ಅವರನ್ನು ಹುಟ್ಟಿದ್ದಾನೆ, ಅವರನ್ನು ಗುಣಪಡಿಸಿದ್ದಾನೆ. ಹಿರಿಯರಂತ ಪ್ರೇಮನಾಥ್ ಕೋಲ್ಕರ್ ಅವರ ದೊಡ್ಡ ಮಗನು. ಅವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಸಂಪೂರ್ಣವಾಗಿ ಅವರು ನೋವಿನಿಂದ ಪಾರಾಗಿ ಗುಣ ಹೊಂದಿ ಆರೋಗ್ಯವಂತರಾಗಿ ಇರುವಂತೆ ನೀವು ಪ್ರಾರ್ಥಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇವೆ. ಸಮಯದಲ್ಲಿ ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಇಲ್ಲಿ ನಮ್ಮ? ಇಲ್ಲಿ ನಮ್ಮವ್ರ ಪ್ರಾರ್ಥನೆ ಮಾಡ್ತೀರಾ? ರಾಜೇಶ್ವರಿ ಅವರು ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಮಹಿಮೆಯುಳ್ಳ ರಸನೆ ನಿಮಗೆ ಸ್ತೋತ್ರ. ಸದಮಲ ಸ್ವಾಮಿಯ ನಿಮಗೆ ಸ್ತೋತ್ರ. ಸಮಸ್ತವನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಸ್ವಾಮಿ ನಾವೆಲ್ಲರೂ ಸ್ವಾಮಿ
ಈ ಮುಂಜಾನೆ ಎದ್ದು ಎಚ್ಚರವಾಗಿದ್ದು ಕಾರ್ಯಕ್ರಮದಲ್ಲಿ ಸ್ವಾಮಿ ನಾವು ಒಟ್ಟಾಗಿ ಸೇರಿ ನಿಮ್ಮನ್ನು ಸ್ತುತಿಸುವಾಗಲು, ಕೊಂಡಾಡುವಾಗಲು, ಆರಾಧಿಸುವಾಗಲು ಸ್ವಾಮಿ ನೀವು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ನಡೆಸ್ತಾ ಬರತಕ್ಕಂಥ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಕೇಳಿದಂತ ಎಲ್ಲಾ ವಾಕ್ಯಗಳನ್ನು ಕೂಡ ನೀನು ಆಶೀರ್ವದಿಸು. ಆ ವಾಕ್ಯಗಳ ಮುಖಾಂತರ ನಮ್ಮನ್ನು ಬಲಪಡಿಸು. ಈ ವಾಕ್ಯಗಳೆಲ್ಲ ಈ ದಿನವೆಲ್ಲ ಹೊತ್ತುಕೊಂಡು ಜೀವಿಸುವಂತೆ ನಮ್ಮನ್ನು ಕರುಣಿಸು ದೇವ. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವ ಸಂಪೂರ್ಣನಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ದಾವಿದ ಕುಮಾರನೇ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಯಾಜಕನಾಗಿ ಮಾಡಲ್ಪಟ್ಟಾತನೇ ನಿಮಗೆ ಸ್ತೋತ್ರವಾಗಲಿ. ನಿನ್ನೆ ಇವತ್ತು ನಿರಂತರವು ಏಕರೀತಿಯಾಗಿರುವಾತ ನಿಮ್ಗೆ ಸ್ತೋತ್ರವಾಗಲಿ. ಪ್ರೀತಿ ಪರಿಪೂರ್ಣನಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ಪೂರ್ಣ ಸದ್ಗುಣವುಳ್ಳವನೇ ನಿನಗೆ ಸ್ತೋತ್ರವಾಗಲಿ. ಲೋಕಕ್ಕೆ ಬೆಳಕಾಗಿರುವಾತನೇ, ನಿಜವಾದ ಬೆಳಕಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಕನ್ನು ಕೊಟ್ಟು ಪ್ರಕಾಶಿಸಿ ಬೆಳಕಾಗಿರುವಾತ ನಿನಗೆ ಸ್ತೋತ್ರವಾಗಲಪ್ಪ. ನಿಜವಾದ ಸಾಕ್ಷಿಯಾಗಿರುವಾತನೇ, ಕೊಯ್ಯಲ್ಪಟ್ಟ ಕುರಿಮರಿಯಾಗಿರುವಾತನೇ ನಿನಗೆ ಸ್ತೋತ್ರವಾಗಲಿ. ಒಬ್ಬನೇ ಪಾಲಕನಾಗಿರುವಾತನೇ ನಿನಗೆ ಸ್ತೋತ್ರಪ್ಪ. ದೇವರು ನೇಮಿಸಿರುವ ಕುಮಾರ ಕುರಿಯಾಗಿರುವಾತನೇ ನಿಮ್ಗೆ ಸ್ತೋತ್ರ. ಒಳ್ಳೆಯ ಕುರುಬನಾಗಿರುವಾತನೇ ನಿನಗೆ ಸ್ತೋತ್ರಪ್ಪ. ಕಾಯುವ ಕುರುಬನಾಗಿರುವಾತನೇ ನಿನಗೆ ಸ್ತೋತ್ರ. ಕುರುಬಗಳಿಗಾಗಿ ತನ್ನ ಪ್ರಾಣವನ್ನು ಕೊಡುವಾತನೇ ಸ್ತೋತ್ರಪ್ಪ. ನಮ್ಮ ದ್ರೋಹಗಳ ದೆಸೆಯಿಂದ ಗಾಯಪಟ್ಟಾತನೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟಾತನೇ ನಿಮಗೆ ಸ್ತೋತ್ರವಾಗಲಿ. ನಮ್ಮ ಪಾಪಗಳ ನಿಮಿತ್ತ ಶಿಲುಬೆಯನ್ನು ಹೊತ್ತುಕೊಂಡು ಬಾಧೆಯನ್ನು ಅನುಭವಿಸಿದಾತನೇ ನಿನಗೆ ಸ್ತೋತ್ರವಾಗಲಿ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ತಮ್ಮ ರೋಗಗಳನ್ನು ಹೊತ್ತುಕೊಂಡಾತನೇ ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೆ, ಅಪ್ಪ ಯೆಸಯ್ಯ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿಮ್ಮ ಪಾದಕ್ಕೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ಹೆಚ್ಚಾಗಿ ಸ್ವಾಮಿ ಪ್ರಾರ್ಥನೆ ಮುಖಾಂತರ ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಕಾಪಾಡು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ ಎಷ್ಟೋ ನಿನ್ನ ಮಕ್ಕಳು ಸ್ವಾಮಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸ್ವಾಮಿ. ಪ್ರತಿಯೊಂದು ಮಕ್ಕಳನ್ನು ನೀನು ಮುಟ್ಟು ಆಶೀರ್ವದಿಸು ಸ್ವಾಮಿ. ಅವರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀನು ಬಿಡುಗಡೆ ಮಾಡಪ್ಪ. ಹೌದು ಕರ್ತನೆ, ಇವತ್ತಿನ ದಿವಸದಲ್ಲಿ ಈ ಲೋಕದಲ್ಲಿ ಸ್ವಾಮಿ ಆ ಒಂದು ನರಳಾಟವು ಸ್ವಾಮಿ, ಆ ಒಂದು ಬಾಧೆಗಳು ಸ್ವಾಮಿ ನೋಡುವಾಗ ದೇವ, ನಾವು ನಿಮ್ಮ ಆ ಸಮಯದಲ್ಲೇ ನಿಮಗೆ ಮೊರೆ ಇಟ್ಟು ಬಿಡ್ತಾ ಇರ್ತೀವಪ್ಪ. ಕರ್ತನೆ, ಇವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡಪ್ಪ. ಇವರು ಆದಷ್ಟು ಗುಣಪಡಿಸು. ಬೇಗನೆ ನಿನ್ನ ವಾಸಿಯಾಗಿ ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಮಾಡುವಂತ ನಾವು ಪ್ರಾರ್ಥಿಸ್ತಾ ಇರ್ತೀವಿ ಸ್ವಾಮಿ. ಆ ಪ್ರಾರ್ಥನೆಗೆ ಸದುತ್ತರನ್ನು ಕೊಟ್ಟು ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಸರ್ವಶಕ್ತನೇ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಂದು ಆತ್ಮಗಳನ್ನು ಕೂಡ ನೀನು ಆಶೀರ್ವದಿಸು. ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಯಾರ್ಯಾರು ಏನೇನು ಸಮಸ್ಯೆಗಳಲ್ಲಿದ್ದಾರೆ ಸ್ವಾಮಿ ನನಗ್ ಗೊತ್ತಿಲ್ಲಪ್ಪ. ತಿಳಿದವನು ಬಲ್ಲವನು ನೀನಾಗಿದೆಯಾ ಸ್ವಾಮಿ. ಪ್ರತಿಯೊಂದು ಕುಟುಂಬಗಳಲ್ಲಿ ನೀನು ಒಡೆಯನಾಗಿದ್ದು, ತಂದೆಯಾಗಿದ್ದು ಸ್ವಾಮಿ, ನಿನ್ನ ಮಕ್ಕಳನ್ನು ಪೋಷಿಸಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಹೆಚ್ಚಿನ ನಿನ್ನ ಮಹಿಮೆಯನ್ನು ಕಾಣುವಂತ ಮಕ್ಕಳಾಗಿ ಜೀವಿಸುವಂತೆ ಕರುಣಿಸಿ ಕಾಪಾಡಪ್ಪ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆಯ ಬೋಧಕರು ಹೇಳಿದರು ಸ್ವಾಮಿ, ತಮಿಳುನಾಡಲ್ಲಿ ಸ್ವಾಮಿ ಮಡ್ರಾಸ್ ಅಲ್ಲಿ ಯಾರೋ ಒಬ್ರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ, ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಸ್ವಾಮಿ, ಆ ಮಗನನ್ನು ಈ ಕ್ಷಣದಲ್ಲಿ ನೀನು ಮುಟ್ಟಪ್ಪ. ಹೌದು ಕರ್ತನೆ, ಅವರ ಒಂದು ಬಾಧೆ ಏನಿದೆ ಅಂತ ನೀನು ಬಲ್ಲವನಾಗಿದೆ ಸ್ವಾಮಿ. ಯಾಕಂದ್ರೆ ಎಷ್ಟೋ ಬಾಧೆಗಳನ್ನು ನೀನು ಅನುಭವಿಸುವಂತ ದೇವರು ನೀವು ಸ್ವಾಮಿ. ಇವತ್ತಿನ ದಿವಸ ಕರ್ತನೆ, ನಮ್ಮ ಬಾಧೆಗಳೆಲ್ಲ ನೋಡಿ ಲೋಕಕ್ಕೆ ಬಂದಾತನು ನೀನು ದೇವ. ನಿನ್ನ ಆ ಮಗನನ್ನು ಮುಟ್ಟು ಆಶೀರ್ವದಿಸು. ಆ ಕುಟುಂಬದಲ್ಲಿ ಎಷ್ಟು ಜನ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಾಮಿ, ಆ ಪ್ರಾರ್ಥನೆಗೆ ಸದುತ್ತರನ್ನು ಕೊಟ್ಟು ಆ ಒಬ್ಬರನ್ನು ಮುಟ್ಟಿ ಆಶೀರ್ವದಿಸು. ಅವರ ಒಂದು ಕ್ಯಾನ್ಸರ್ ನೋವಿನಿಂದ ಬಿಡುಗಡೆ ಕೊಟ್ಟು ಸ್ವಾಮಿ, ಆದಷ್ಟು ಬೇಗ ನಿನ್ನ ಸನ್ನಿಧಾನದೊಂದಿಗೆ ಬಂದು ನೀನು ಮಾಡಿದ ಉಪಕಾರವನ್ನು ಸ್ಮರಿಸಿ ನಡೆಯುವಂತೆ ದೇವರೇ ಅವರನ್ನು ಕರುಣಿಸು ಸ್ವಾಮಿ. ನಾಗಪ್ಪ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಸ್ವಾಮಿ, ಅವ್ರಿಗೂ ಕೂಡ ಸ್ವಾಮಿ ಕ್ಯಾನ್ಸರ್ ಕಾಯಿಲೆ ಇತ್ತು ಸ್ವಾಮಿ. ಈಗ ಆದಷ್ಟು ಗುಣವಾಗಿದೆ, ಇನ್ನು ಹೆಚ್ಚಾಗಿ ಗುಣವಾಗ್ಬೇಕಂತ ಹೇಳಿರುವಾಗ ಸ್ವಾಮಿ, ಆ ಮಗನನ್ನು ಮುಟ್ಟು ಸ್ವಾಮಿ, ಅವರನ್ನು ಮುಟ್ಟಿ ಆಶೀರ್ವದಿಸು. ಆ ಒಂದು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಯಾವ ಒಂದು ಕ್ಯಾನ್ಸರ್ ಅನ್ನ ಸ್ವಾಮಿ ನೀನು ಆದಷ್ಟು ಬೇಗನೆ ಪೂರ್ತಿ ಗುಣ ಹೊಂದುವಂತೆ ನಿನ್ನ ಅಭಯಹಸ್ತವನ್ನು ಚಾಚಿ ಆ ಮಗನನ್ನು ಆಶೀರ್ವದಿಸು. ಆ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಆ ಕುಟುಂಬಕ್ಕೆ ಅಗತ್ಯವನ್ನು ದಯಪಾಲಿಸಿಕೊಡಪ್ಪ. ಅವ್ರ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಚಿಂತೆಗಳಲ್ಲಿ ಇದ್ರೇನು ಕೂಡ ಸ್ವಾಮಿ, ಅದರೆಲ್ಲವನ್ನು ಕೂಡ ಒಂದು ಬಿಡುಗಡೆ ಕೊಟ್ಟು ಅವ್ರಿಗೆ ಅಗತ್ಯವನ್ನು ದಯಪಾಲಿಸಿಕೊಟ್ಟು ಅವರನ್ನು ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಈ ದಿನದಲ್ಲಿ ಸ್ವಾಮಿ, ಲೋಕದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿ ಇದ್ದಾರೆ ಸ್ವಾಮಿ, ಎಲ್ಲಾ ಮಕ್ಕಳನ್ನು ಕೂಡ ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ.
ನಿನ್ನ ರೆಕ್ಕೆಗಳಲ್ಲಿ ಮುಚ್ಚುಮರೆ ಮಾಡಿ ಸ್ವಾಮಿ ಪ್ರತಿಯೊಂದು ಆತ್ಮಗಳನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು. ಅಪ್ಪ ಕರ್ತನೆ, ನೀವು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಈ ಲೋಕದಲ್ಲಿ ಸ್ವಾಮಿ ಪ್ರತಿಯೊಬ್ಬ ಮನುಷ್ಯನ ಕಷ್ಟಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಂತ ದೇವರು ನೀವು ಸ್ವಾಮಿ. ಈ ದಿನದಲ್ಲಿ ನಿನ್ನ ಮಕ್ಕಳು ತುಂಬಾನೇ ಅನಾರೋಗ್ಯದಲ್ಲಿ ಇರುವಾಗ ಸ್ವಾಮಿ ಆ ಮಕ್ಕಳನ್ನು ನೀನು ಆಶೀರ್ವಿಸು. ಹೆಚ್ಚಾಗಿ ಸ್ವಾಮಿ ಅವ್ರ ಗುಣಮುಖ ಹೊಂದಿ ಮುಂದಿನ ದಿನಮಾನಗಳಲ್ಲಿ ಸಾಕ್ಷ್ಯ ಮಕ್ಕಳಾಗಿ ನಿಂತು ನಿನ್ನ ಸೇವೆ ಮಾಡುವಂತ ಭಾಗ್ಯವನ್ನು ಭಾಗ್ಯವನ್ನು ಕೊಟ್ಟು ಕಾಪಾಡಪ್ಪ. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ಈ ಲೋಕದಲ್ಲಿ ಇರ್ತಕ್ಕಂಥ ಸಮಸ್ತ ನಿವಾಸಿಗಳೆಲ್ಲರನ್ನು ಕೂಡ ಸ್ವಾಮಿ ನೀನು ಆಶೀರ್ವದಿಸು ಸ್ವಾಮಿ. ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಪ್ರತಿಯೊಂದು ಆತ್ಮಗಳೊಟ್ಟಿಗೆ ಸ್ವಾಮಿ ನೀನು ಮಾತಾಡು ಸ್ವಾಮಿ. ನಿನ್ನ ಬೆಳಕು ಅವ್ರ ಹೃದಯದಲ್ಲಿ ಮೊಳಗಲಿ ಸ್ವಾಮಿ. ಆ ಒಂದು ಬೆಳಕಿನಿಂದ ಆ ಒಳಗಡೆ ಇರ್ತಕ್ಕಂಥ ಕತ್ತಲಿಂದ ನಿನ್ನ ಬೆಳಕಿಗೆ ನಡಿಗೆ ಬರುವಂತೆ ಸ್ವಾಮಿ ಅವರನ್ನು ಎಚ್ಚರಿಸು ಸ್ವಾಮಿ. ಕರ್ತನೆ, ಸತ್ಯವಾದ ದೇವರು ಯಾರಂತೂ ಸ್ವಾಮಿ ಇನ್ನು ಎಷ್ಟೋ ಜನ ಅರ್ಥಕೊಂಡಿಲ್ಲಪ್ಪ. ಅವರೆಲ್ಲರೂ ನಿನ್ನನ್ನು ಅರ್ಥಕೊಂಡು ನಿನ್ನ ಮಕ್ಕಳಾಗಿ ನಡೆಯುವಂತೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಕರ್ತನೆ, ನಿಮಗೆ ಸ್ತೋತ್ರವಾಗಿ ಸ್ವಾಮಿ. ಅಪ್ಪ ಕೋಲ್ಕತ್ತಾ ಇವರು ಪ್ರೇಮನಾಥ್ ಕೋಲ್ಕರ್ ಅವ್ರ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳಿದೆಯಪ್ಪ. ಪ್ರತಿದಿನವೂ ಅವರು ಸಾಕ್ಷಿ ಹೇಳ್ತಾನೆ ಇರ್ತಾರೆ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ರಿಗೆ ಈ ರೀತಿ ಆಗಿದೆ, ಒಬ್ಬೊಬ್ರಿಗೆ ಈ ತರ ತೊಂದರೆ ಆಗಿದೆ ಅಂತ ಪ್ರತಿದಿನವೂ ಸಾಕ್ಷಿ ಕೊಡ್ತಾ ಇದ್ದಾರಪ್ಪ. ಆ ಕುಟುಂಬದಲ್ಲಿ ಅದ್ಭುತವನ್ನು ಕಾಣುವಂತೆ ನೀನು ಮಾಡು ಸ್ವಾಮಿ. ಒಬ್ಬೊಬ್ಬರನ್ನು ಸ್ವಾಮಿ ನೀನು ಆಶೀರ್ವದಿಸು. ಅವರು ಈ ಒಂದು ವಯಸ್ಸಿನಲ್ಲಿ ಸ್ವಾಮಿ ಅವರು ನಿಮ್ಮಲ್ಲಿ ಸಂತೋಷವಾಗಿರುವಂತೆ ಸ್ವಾಮಿ ಅವರನ್ನು ಕರುಣಿಸಪ್ಪ. ಈ ಒಂದು ನೋವು ಬಾಧೆಗಳಿಂದ ಆದಷ್ಟು ಬೇಗನೆ ಬಿಡುಗಡೆ ಕೊಟ್ಟು ಅವರ ಕುಟುಂಬದಲ್ಲಿ ಒಂದು ಅದ್ಭುತವನ್ನು ನೋಡುವಂತ ಭಾಗ್ಯವನ್ನು ಪಾಲಿಸ್ಕೊಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ಈ ಕುಟುಂಬದಲ್ಲಿ ಇನ್ನೂ ಹೆಚ್ಚು ಜನರು ಸೇರಿದಾರಪ್ಪ. ಅವರನ್ನು ಮುಟ್ಟು ಆಶೀರ್ವದಿಸು. ಅವರ ಕುಟುಂಬದಲ್ಲಿ ಏನೇ ಸಮಸ್ಯೆಗಳಿದ್ರು ತೆಗೆದುಹಾಕು ಸ್ವಾಮಿ. ನಿನ್ನ ಮಕ್ಕಳಾಗಿ ಜೀವಿಸಿ ಈ ಪ್ರತಿದಿನ ಈ ಕೂಟಕ್ಕೆ ಸೇರಿ ಬರುವಂತೆ ಸ್ವಾಮಿ ಅವರನ್ನು ಎಚ್ಚರಿಸಿ ಕಾಪಾಡು. ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ಮತ್ತೊಂದು ಆವರ್ತಿ ಸ್ವಾಮಿ ಎಲ್ಲಾ ಹಿರಿಯ ಬೋಧಕರಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಪ್ರತಿಯೊಂದು ಬೋಧಕರನ್ನು ನೀನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಅವ್ರು ಮಾಡುವಂತ ಸೇವೆಯನ್ನು ಹೆಚ್ಚಾಗಿ ನೀನು ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿ ಸ್ವಾಮಿ ಏನೇ ಸಮಸ್ಯೆಗಳಿದ್ರೆ ನೀನು ಬಿಡುಗಡೆ ಕೊಡಪ್ಪ. ಹೌದು ಕರ್ತನೆ, ನಿನ್ನ ಸತ್ಯವೇದದ ಸುವಾರ್ತೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸಿ ಕೊಡುವಂತೆ ಅವರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಯಾವ ವಾಕ್ಯಗಳೊಟ್ಟಿಗೆ ಸ್ವಾಮಿ ನಾವೆಲ್ಲರೂ ಅರ್ಥಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಿ ನಡೆಯುವಂತೆ ನಮ್ಮನ್ನು ಕೂಡ ಸ್ವಾಮಿ ನೀವು ಆಶೀರ್ವದಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ಎಲ್ಲಾ ಬೋಧಕರಿಗೂ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ಒಂದು ಪ್ರಸನ್ನತೆಯಿಂದ ಅವರು ನಡೆಸಿ ಕಾಯ್ದು ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ ಸರ್ವಶಕ್ತನಾದ ದೇವರೇ, ಈಗ ಸ್ವಾಮಿ ಇನ್ನು ಈ ಲೋಕದಲ್ಲಿ ಸ್ವಾಮಿ ಎಷ್ಟೋ ನಿನ್ನ ಮಕ್ಕಳು ಈ ಒಂದು ದಿನವನ್ನು ಕಾಣದೆ ಹೋಗಿದ್ದಾರಪ್ಪ. ಅಪ್ಪ ಇನ್ನು ಇರತಕ್ಕಂತ ಪ್ರತಿಯೊಬ್ಬರು ಸ್ವಾಮಿ ನಿನ್ನನ್ನು ಅರ್ಥಕೊಂಡು ಸ್ವಾಮಿ ನಿನ್ನ ಒಂದು ಜ್ಞಾನದಲ್ಲಿ ನಿನ್ನ ಒಂದು ಬುದ್ಧಿ ನೀನು ಕೊಟ್ಟಂತ ಬುದ್ಧಿಯಲ್ಲಿ ನಾವೆಲ್ಲ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸು. ಕರ್ತನೆ, ನಿನಗೆ ಸ್ತೋತ್ರ 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 ಸ್ವಾಮಿ. ಅಪ್ಪ ಸರ್ವಶಕ್ತನಾದ ದೇವರೇ, ನೀನು ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ. ಈ ಲೋಕದಲ್ಲಿರೋ ಪ್ರತಿಯೊಂದು ಸಮಸ್ಯೆಗಳು ಬಿಡುಗಡೆ ಆಗುತ್ತಪ್ಪ. ಯಾಕಂದ್ರೆ ನೀನು ಒಂದು ಮಾತಿಂದ ಈ ಲೋಕವೇ ಸೃಷ್ಟಿ ಆಯ್ತು ಸ್ವಾಮಿ. ಈ ಒಂದು ಮಾತಿಂದ ಸ್ವಾಮಿ ಸಕಲವು ಸೃಷ್ಟಿ ಮಾಡಿದಂತ ದೇವರು. ನೀವು ಎಷ್ಟು ಒಳ್ಳೆಯವರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವೇನಪ್ಪ ಪಾಪಿಗಳು, ಪಾಪದಿಂದ ನಮ್ಮನ್ನು ಬಿಡಿಸಿ ನಿನ್ನ ಕೃಪೆಯನ್ನು ಹೊಂದಿಕೊಂಡು ನಾವು ನಡೆಯುವಂತೆ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು ಸ್ವಾಮಿ. ಅಪ್ಪ ತಿಳಿಯದೋ ನಾವೇನಾದ್ರೂ ತಪ್ಪುಗಳು ಮಾಡಿದಾಗ ಸ್ವಾಮಿ ನಮ್ಮನ್ನು ಎಚ್ಚರಿಸಿ ಈ ಸರಿ ತಪ್ಪುಗಳನ್ನು ಬಿಡಿಸಿ ಸ್ವಾಮಿ ಸರಿಯಾದ ಮಾರ್ಗದಲ್ಲಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಬೋಧಕರು ಹೇಳ್ತಾರೆ ಸ್ವಾಮಿ, ಪ್ರತಿದಿನವೂ ಪ್ರಾರ್ಥನಾ ಮುಖಾಂತರದಿಂದ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿತದೆ ಅಂತ. ಅದೇ ರೀತಿ ಸ್ವಾಮಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರತಿದಿನವೂ ನಿನ್ನ ಪ್ರಾರ್ಥನೆಯಲ್ಲಿ ಇದ್ದು ನಮ್ಮ ಸಮಸ್ಯೆಗಳೆಲ್ಲ ಬಿಡುಗಡೆ ಆಗುವಂತೆ ಸ್ವಾಮಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಂತ ಜ್ಞಾನವನ್ನು ಬುದ್ಧಿಯನ್ನು ಪ್ರತಿಯೊಬ್ಬರಿಗೂ ದಯಪಾಲಿಸಿಕೊಡಪ್ಪ. ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನ ಈಗ ಸ್ವಾಮಿ ಈ ಗ್ರಾಮದಲ್ಲಿರುವ ಪ್ರತಿಯೊಂದು ಕುಟುಂಬಗಳನ್ನು ನೀನು ಆಶೀರ್ವದಿಸಪ್ಪ. ಈ ಒಂದು ಗ್ರಾಮದಲ್ಲಿ ನಿನ್ನ ಒಂದು ಅದ್ಭುತ ಕಾಣುವಂತೆ ನೀನು ಆಶೀರ್ವದಿ ಸ್ವಾಮಿ. ನೀನು ಮಾಡಿದಂತ ಪ್ರತಿಯೊಂದು ಉಪಕಾರಗಳನ್ನು ಸ್ಮರಿಸಿ ನಡೆಯುವಂತೆ ಸ್ವಾಮಿ ಆಶೀರ್ವದಿಸಿ ಕಾಪಾಡು ಸ್ವಾಮಿ. ಒಂದೊಂದು ಕುಟುಂಬಗಳಲ್ಲಿ ನೀನೇ ಒಡೆಯನಾಗಿ ತಂದೆ ಆಗಿದ್ದು ಸ್ವಾಮಿ. ಒಂದೊಂದು ಕುಟುಂಬವನ್ನು ನೀನು ನಡೆಸುವಂತ ದೇವರು ನೀವಾಗಿದ್ದೀರಪ್ಪ. ಪ್ರತಿಯೊಬ್ಬೊಬ್ಬರು ಸ್ವಾಮಿ ನಿನ್ನ ವಾಕ್ಯಗಳೊಟ್ಟಿಗೆ ಜೀವಿಸುವಂತೆ
ಕರುಣಿಸು ದೇವ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಮ್ಮ ಮನೆಯ ಸುತ್ತಿರೋ ನೆರೆಹೊರೆಯ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ನಮ್ಮ ಬಂಧು ಬಾಂಧವರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಅಕ್ಕ ತಂಗಿರ ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಕರ್ತನಿ, ಎಲ್ಲಾ ಕುಟುಂಬಗಳಲ್ಲಿ ನೀನು ಆಶೀರ್ವದಿ ಸ್ವಾಮಿ. ಈ ಕುಟುಂಬಗಳು ಏನೇನೇ ಸಮಸ್ಯೆಗಳಿದೆ ಈ ಕ್ಷಣದಲ್ಲಿ ನಿನ್ನ ನಾಮದಲ್ಲಿ ಬಿಡುಗಡೆ ಮಾಡಪ್ಪ. ನಿನ್ನ ಪರಿಶುದ್ಧ ರಕ್ತವು ಸ್ವಾಮಿ ಈ ಲೋಕದ ಮೇಲೆ ಆವರಿಸಿಕೊಳ್ಳಲಿ ಸ್ವಾಮಿ. ಆ ರಕ್ತದ ನೆರಳಿನಲ್ಲಿ ನಾವೆಲ್ಲರೂ ಜೀವಿಸುವಂತೆ ನೀನು ಆಶೀರ್ವದಿ ಸ್ವಾಮಿ. ಹೌದು ಕರ್ತನೆ, ನೀವೆಷ್ಟೊಂದು ಅದ್ಭುತಗಳನ್ನು ಮಾಡಿದರೆ ಸ್ವಾಮಿ. ಆ ಅದ್ಭುತಗಳನ್ನು ಪ್ರತಿದಿನ ನಾವು ಸ್ಮರಿಸಿ ನಡೆಯುವಂತೆ ನಮಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಕಾಪಾಡಪ್ಪ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಮತ್ತೊಂದು ಆವರ್ತಿ ಸ್ವಾಮಿ, ನಮ್ಮ ಕುಟುಂಬವನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿರೋ ಪ್ರತಿಯೊಬ್ಬರು ನಿನ್ನ ರಕ್ಷಣೆ ಹೊಂದಲ್ಪಡಿಲ್ಲಪ್ಪ. ಹಾಗೆ ನಮ್ಮ ಕುಟುಂಬದಲ್ಲಿ ಏನೇ ಸಮಸ್ಯೆಗಳು ಸ್ವಾಮಿ, ಅನಾರೋಗ್ಯಗಳಿದ್ದರೂ ಸ್ವಾಮಿ, ನಿನ್ನ ಪರಿಶುದ್ಧ ರಕ್ತವನ್ನು ನಮ್ಮ ಮೇಲೆ ಸುರಿಸಿ ಈ ಒಂದು ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವ, ನೀವು ಮಾಡಿದಂತ ಒಂದೊಂದು ಉಪಕಾರಗಳನ್ನು ಕೂಡ ನಾವು ಸ್ಮರಿಸಿ ನಿನ್ನ ಮಕ್ಕಳಾಗಿ ಜೀವಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನೆಲ್ಲರನ್ನು ಎಚ್ಚರಿಸಿ ಆಶೀರ್ವದಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಮತ್ತೊಂದು ಆವರ್ತಿ ನಾನು ನಿನ್ನಲ್ಲಿ ಬೇಡ್ತಾ ಇದ್ದೀನಿ ಸ್ವಾಮಿ. ನಿನ್ನ ಒಂದು ಪ್ರಸನ್ನತೆ, ನಿನ್ನ ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನವು ಸಮಸ್ತ ಭೂನಿವಾಸಿಗಳೆಲ್ಲರ ಮೇಲೆಯೂ, ಬೋಧಕರ ಮೇಲೆಯೂ, ಈ ಗುಡದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ಸುರ್ಸಪ್ಪ. ಹೌದು ಕರ್ತನೆ, ನಾವೆಲ್ಲರೂ ಸ್ವಾಮಿ ನಿನ್ನ ಒಂದು ಮಕ್ಕಳಾಗಿ ಜೀವಿಸಿ ನಾವು ನಡೆಯುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡಪ್ಪ. ಕರ್ತನೆ, ನೀಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಎಷ್ಟೋ ಜನ ಅನಾಥರು ಕೂಡ ಸ್ವಾಮಿ ಈ ಲೋಕದಲ್ಲಿ ಇದ್ದಾರಪ್ಪ. ಆ ಎಲ್ಲಾ ಅನಾಥರ ಮಕ್ಕಳನ್ನು ಕೂಡ ನಿನ್ಬಿಟ್ಟು ಆಶೀರ್ವದಿ ಸ್ವಾಮಿ. ದೇವ, ಅವ್ರಿಗೆ ಬೇಕಾಗಿರುದಂತ ನಿನ್ ದಯಪಾಲಿಸ್ಕೊಡಪ್ಪ. ಹೌದು ಕರ್ತನೆ, ಇವತ್ತೊಂದ್ ದಿವಸ ಸ್ವಾಮಿ ಕಣ್ಣಿಲ್ದಿದ್ದರು, ಕಾಲಿಲ್ದಿದ್ದರು ಎಷ್ಟೋ ಜನ ಮಕ್ಕಳು ಸ್ವಾಮಿ, ಅವರನ್ನು ಅವ್ರ ಕುಟುಂಬಗಳನ್ನು ಇನ್ನು ಮುಟ್ಟು ಸ್ವಾಮಿ, ಆಶೀರ್ವದಿ ಸ್ವಾಮಿ, ಬಲಪಡಿಸು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ದೇವ. ಅಪ್ಪ, ಮತ್ತೊಂದು ಆವರ್ತಿ ಸ್ವಾಮಿ ಈ ಎಚ್ಚರವಾಗಿದ್ದ ಕಾರ್ಯಕ್ರಮವನ್ನು ಕೂಡ ನಿನ್ನ ಪಾದಕ್ಕೊಪ್ಪಿಸುತ್ತಾ ದೇವ, ನಾವು ನಿನ್ನ ಒಂದು ಕೃಪೆಯಲ್ಲಿ ನಾವೆಲ್ಲರೂ ಜೀವಿಸಿ ನಿನ್ಗೆ ಮಹಿಮೆ ತರುವಂತ ಮಕ್ಕಳಾಗಿ ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ನನ್ನನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ಪಾಪಿಯಾದ ನನ್ನನ್ನು ಮುಟ್ಟು ಆಶೀರ್ವದಿಸು. ನನಗೆ ಇನ್ನೂ ಹೆಚ್ಚಿನ ಜ್ಞಾನವನ್ನು, ಬುದ್ಧಿಯನ್ನು ದಯಪಾಲಿಸಿಕೊಡು. ಇನ್ನು ಹೆಚ್ಚೆಚ್ಚಾಗಿ ನಾನು ಪ್ರಾರ್ಥನೆ ಮಾಡುವಂತೆ ನನ್ನನ್ನು ಆಶೀರ್ವದಿಸು ಅಪ್ಪ. ಇನ್ನ ತುಂಬಾ ಪ್ರಾರ್ಥನೆ ಮಾಡಿ ನಿನ್ನನ್ನು ಮಹಿಮೆಯನ್ನು ಪಡಿಸುವಂತ ಜ್ಞಾನವನ್ನು ಕೂಡ ದಯಪಾಲಿಸಿಕೊಡಪ್ಪ. ನನ್ನ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸಿ ನಿನ್ನ ಒಂದು ಮಗನಾಗಿ ಜೀವಿಸಿ ನಡೆಯುವಂತೆ ನನ್ನನ್ನು ಆಶೀರ್ವದಿಸು, ಬಲಪಡಿಸು. ಈ ದಿನದಲ್ಲಿ ಸ್ವಾಮಿ ಪ್ರತಿಯೊಬ್ಬರಿಗೂ ಅಗತ್ಯವನ್ನು ದಯಪಾಲಿಸಿಕೊಡಪ್ಪ. ನಾವೆಲ್ಲರೂ ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರ ನಮ್ಮನ್ನು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ನಮ್ಮನ್ನೆಲ್ಲರನ್ನು ಆವರಿಸಿ ನಡೆಸು, ಕಾಯ್ದು ಕಾಪಾಡು ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ಈ ಒಂದು ಪ್ರಾರ್ಥನೆಯನ್ನು ಮತ್ತೆ ಈ ಎಲ್ಲಾ ವಾಕ್ಯಗಳನ್ನು ಈಗ ಈ ಲೋಕದಲ್ಲಿ ಇರ್ತಕ್ಕಂಥ ಸಮಸ್ತ ಭೂನಿವಾಸಿಗಳೆಲ್ಲರನ್ನು, ಎಲ್ಲಾ ಬೋಧಕರನ್ನು, ಅವ್ರ ಕುಟುಂಬದವ್ರ ಮಕ್ಕಳನ್ನು ಕೂಡ ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ, ಮಗ, ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆ ಅಪ್ಪ ನಿನ್ನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಕುಟುಂಬದ ಪ್ರಾರ್ಥನೆಗಾಗಿ ಹಿರಿಯರಂತ ಲೋಕೇಶ್ ಸರ್ ಅವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಕ್ತಾಯಕ್ಕಾಗಿ ಪ್ರಾರ್ಥನೆಗೆ ನಾವು ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್ ಸರ್. ಯಾ ಪಾಸ್ಟರ್, ಸ್ವಲ್ಪ ಸಂದೀಪ್ ಪರವಾಗಿಲ್ಲ, ಈಗ ಎಕ್ಸಾಮ್ ಕಡಿಮೆ ಆಗಿದೆ. ಸ್ವಲ್ಪ ಅವಾಗ ಒಂದ್ ಸ್ವಲ್ಪ ನೋವಿದೆ ಲೈಟ್ ಆಗಿ. ಅದರ್ವೈಸ್ ಇಸ್ ಓಕೆ. ಜಸ್ಟ್ ಪ್ರೇ ಫಾರ್ ಹಿಮ್. ಯಾ, ಮತ್ತೆ ಕಂಟಿನ್ಯೂ ಟು ಪ್ರೇ ಫಾರ್ ಹಿಮ್ ಪಾಸ್ಟರ್. ಪೂಜಾ ಮತ್ತೆ ವಿನುಗೆ ಅಂಡ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್. ಮತ್ತೆ ಕಾಲು ನೋವಿದೆ ಸ್ವಲ್ಪ. ಪ್ಲೀಸ್ ಪ್ರಾರ್ಥನೆ ಮಾಡೋಣ.
ಗುಡ್ ಮಾರ್ನಿಂಗ್ ಹೇಳಿ ಪ್ರಕಾಶ್ ಅವ್ರೆ. ನಮ್ಮ ಪ್ರಿನ್ಸ್ ಆರೋಗಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರತ್ಯೇಕ ಪ್ರಾರ್ಥನೆಯಲ್ಲಿ ಕೂಡ ಮಗನನ್ನು ನೆನೆಸ್ಕೊಳ್ರಿ. ಅವನಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಖಂಡಿತವಾಗಿ ಈ ಒಂದು ನೀವು ಮಾಡಿದಂತ ಪ್ರಾರ್ಥನೆಯಲ್ಲಿ ಅವನು ಆಶೀರ್ವಾದ ಹೊಂದಿಕೊಳ್ಳುವಂತೇನೆ. ಅವನಿಗಾಗಿ ಎಲ್ರೂ ಪ್ರಾರ್ಥನೆ ಮಾಡಿ. ಫಸ್ಟ್ ಪ್ರಿನ್ಸ್ ಆರೋಗಾಗಿ ಖಂಡಿತವಾಗಿ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. Yes. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಮಕ್ಕಳಾದ ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬಂದು ನಿನ್ನ ಮುಂದೆ ಮೊರೆ ಇಡುವಂತಹ ಪ್ರತಿಯೊಂದು ವಿಜ್ಞಾಪನೆಗಳನ್ನು ನೀನು ಲಾಲಿಸುವಂತಹ ದೇವರಾಗಿದೆ. ನಂಬಿಕೆಯಿಂದ ಮಾಡಿದಂತಹ ಪ್ರಾರ್ಥನೆಯು ರೋಗಿಯನ್ನ ಸ್ವಸ್ಥಪಡಿಸುವುದು ಎಂಬುದಾಗಿ ಹೇಳಿದೆ. ನಂಬಿಗಸ್ತ ಮಕ್ಕಳು ನಂಬಿಕೆಯಿಂದ ಒಂದೇ ವಿಷಯದಲ್ಲಿ ನಾವು ಪ್ರಾರ್ಥಿಸುವಾಗ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಮಾಡಿ ನಿನ್ನ ಅದ್ಭುತಗಳನ್ನ ನಾವು ಕಾಣುವಂತೆ ಕೃಪೆ ಮಾಡುತ್ತಿತ್ತಂದು ಇದಕ್ಕಾಗಿ ನಿನಗೆ ಸ್ತೋತ್ರ. ಆದಿಯಿಂದಲೂ ನೀನು ಅದ್ಭುತ ಸ್ವರೂಪನಾಗಿ ಜನಾಂಗಗಳ ಮಧ್ಯದಲ್ಲಿ ನಿನ್ನ ನಾಮವನ್ನ ಮಹಿಮೆ ಪಡಿಸಿದಿ ತಂದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತ ನಿನ್ನ ಮಕ್ಕಳಾದ ನಮ್ಮೆಲ್ಲರನ್ನ ನಿನ್ನ ಕೃಪಾಹಸ್ತಕ್ಕೆ ಒಪ್ಪಿಸುತ್ತಿದ್ದೇವೆ ಸ್ವಾಮಿ. ಈ ಲೋಕದ ವಿರುದ್ಧವಾಗಿ ನಾವು ಜೀವಿಸಬೇಕಾಗಿದೆ. ಲೋಕವು ನಮಗೆ ವಿರುದ್ಧವಾಗಿರುವಂತದ್ದಾಗಿದೆ. ಲೋಕದಲ್ಲಿ ಸೈತಾನನು ಬಲಾಢ್ಯನಾಗಿ ತನ್ನ ಎಲ್ಲಾ ಕೋಟೆ ಕೊತ್ತಲೆಗಳನ್ನ ಆತನು ಕಟ್ಟಿಕೊಂಡು ಆತನು ಸುರಕ್ಷಿತವಾಗಿದ್ದುಕೊಂಡು ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಟ್ಟಿರುವ ನಿನ್ನ ಮಕ್ಕಳನ್ನ ಅಸುರಕ್ಷಿತರನ್ನಾಗಿ ಮಾಡಲು ಕಷ್ಟಗಳನ್ನ, ಸಂಕಟಗಳನ್ನ, ನೋವುಗಳನ್ನ, ಬಾಧೆಗಳನ್ನ, ಎಲ್ಲಾ ರೀತಿಯಾದಂತಹ ಅಪಾಯಗಳನ್ನ ನಿನ್ನ ಮಕ್ಕಳ ಮೇಲೆ ತರಲು ಪ್ರಯತ್ನಿಸುವಾಗ ಪ್ರತಿಯೊಬ್ಬ ನಿನ್ನ ಮಗನನ್ನ, ನಿನ್ನ ಮಗಳನ್ನ ನಿನ್ನ ಕೃಪಾಸ್ತಕ್ಕೆ ಒಪ್ಪಿಸುತ್ತೇನೆ ಸ್ವಾಮಿ. ಇದು ನಂಬಿಕೆಗೆ ಪರೀಕ್ಷೆಯ ಕಾಲವಾಗಿದೆ ಸ್ವಾಮಿ. ಈ ಸಮಯದಲ್ಲಿ ನಿನ್ನ ಮಕ್ಕಳು ನಿನ್ನ ಮೇಲೆ ನಂಬಿಕೆಯಿಂದಲೇ ಸ್ವಾಮಿ ಈ ಲೋಕವನ್ನು ಅದರಲ್ಲಿರ್ತಕ್ಕಂಥ ಸೈತಾನ ಕಾರ್ಯಗಳನ್ನು ಸ್ವಾಮಿ ನಾವು ಗೆಲ್ಲಬೇಕಾಗಿದೆ. ಇದಕ್ಕೆ ಸ್ವಾಮಿ ಹೆಚ್ಚು ಪ್ರಾರ್ಥನೆಯ ಜೀವಿತದಲ್ಲಿ ಈ ಆತ್ಮನ ಬಲವನ್ನ ಹೊಂದಿದವರಾಗಿ ಜಯಶಾಲಿಗಳಾಗಲು ಸಾಧ್ಯ ಎಂಬುದಾಗಿ ನಿನ್ನ ವಾಕ್ಯದ ಮುಖಾಂತರವಾಗಿ ಇವತ್ತು ನಮಗೆ ಎಚ್ಚರಪಡಿಸಿದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ದಿನಾಲು 1 ಸಾರಿ ಸುತ್ತಿದರು, 7ನೇ ದಿನವೂ 7 ಸಾರಿ ಸುತ್ತುವಾಗ ಆ ಬಲವಾದ ಎರುಕು ಪಟ್ಟಣದ ಗೋಡೆಯು ತನ್ನಷ್ಟಕ್ಕೆ ತಾನೇ ಬಿದ್ದು ಹೋಗುವ ಹಾಗೆ ಕಾರ್ಯ ಮಾಡಿದಿ ಸ್ವಾಮಿ. ಮಹಾ ಅದ್ಭುತ ಕರಗಳ ಒಡೆಯನಾದಂತ ತಂದೆಯೇ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ. ಪ್ರತಿಯೊಬ್ಬ ನಿನ್ನ ಮಗನ ಮಗಳ ಜೀವಿತದಲ್ಲಿ ಪ್ರತಿಯೊಂದು ಕ್ರೈಸ್ತ ಕುಟುಂಬದಲ್ಲಿ ದಿನಾಲು ಅದ್ಭುತ ಸ್ವರೂಪನಾಗಿದ್ದುಕೊಂಡು ಕರ್ತನೆ ನಿನ್ನ ಮಕ್ಕಳನ್ನ ನೀನು ಪರಾಮರಿಸು. ಎಲ್ಲ ಕೇಳಿನಿಂದ, ಶೋಧನೆಗಳಿಂದ, ಅಪಾಯಗಳಿಂದ, ಕಷ್ಟಗಳಿಂದ, ಸಂಕಟಗಳಿಂದ, ನೋವು, ದುಃಖಗಳಿಂದ ಬಿಡುಗಡೆಯನ್ನು ಉಂಟು ಮಾಡು. ಕೇವಲ ನಿನ್ನನ್ನು ನಂಬಿರುವಂತವರಿಗೆ ಮಾತ್ರವಲ್ಲದೆ ಸ್ವಾಮಿ, ನಿನ್ನನ್ನು ತಿಳಿಯದವರಿಗೂ ಸಹ ನಿನ್ನ ಕೃಪೆ ದೊರೆಯುವಂತೆ ಅವರು ಸಹ ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ ತಮ್ಮ ಜೀವಿತದಲ್ಲಿ ನೀನು ಮಾಡುವ ಅದ್ಭುತಗಳನ್ನು ಕಣ್ಣಾರೆ ಕಾಣುವಂತೆ ಕಾರ್ಯ ಮಾಡಪ್ಪ. ನಿನ್ನ ಮಕ್ಕಳಾದಂತ ನಾವು ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನ ಇತರರ ಮುಂದೆ ಸಾಕ್ಷಿಗಾಗಿ ಹೇಳಿ ಅನೇಕ ಆತ್ಮಗಳನ್ನ ಸ್ವಾಮಿ ನಿನ್ನ ನಂಬಿಕೆಯಲ್ಲಿ ಸಿದ್ಧಿಗೆ ತರುವಂತೆ ನಮ್ಮನ್ನ ಉಪಯೋಗಿಸು ಸ್ವಾಮಿ. ನೀನು ಮಾಡಿರುವಂತೆಲ್ಲ ಮಹೋಪಕಾರಗಳಿಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ, ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ದಿನಾಲು ನಿನ್ನ ಮಕ್ಕಳಾದ ನಾವು ನಿನ್ನ ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಿನ್ನ ಪಾದ ಸನ್ನಿಧಾನಕ್ಕೆ ಬರುವ ಹಾಗೆ ಪವಿತ್ರಾತ್ಮ ದೇವರು ನಿನ್ನ ವಾಕ್ಯದಿಂದಲೂ ಆತ್ಮನ ಬಲದಿಂದಲೂ ನಮ್ಮನ್ನು ತುಂಬಿಸಿ ನಿನ್ನ ಸೇವೆಯಲ್ಲಿ ನಮ್ಮನ್ನು ಹೆಚ್ಚೆಚ್ಚಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಬೇಡ್ತೇವೆ ಸ್ವಾಮಿ. ಈ ಲೋಕದಲ್ಲಿ ಮಕ್ಕಳ ಜೊತೆಗಾರನು ನೀನಾಗಿರು ಸ್ವಾಮಿ. ಪ್ರತಿಯೊಬ್ಬ ಕುಟುಂಬದ ಒಡೆಯನು ನೀನಾಗಿರು ಸ್ವಾಮಿ. ನಿನ್ನ ಮಕ್ಕಳಿಗಾಗಿ ನೀನು ವಿಶೇಷವಾಗಿ ಸ್ವಾಮಿ ನಿನ್ನ ದೂತರನ್ನ ಕಾವಲಿರಿಸಿ ದಂಡಿಳಿಸಿ ಕಾಪಾಡು ಕರ್ತನೆ. ನಿನ್ನ ಮಕ್ಕಳ ಪ್ರತಿಯೊಂದು ಹೆಜ್ಜೆಯನ್ನ ನೀನು ಜೋಪಾನ ಮಾಡು. ಪ್ರತಿಯೊಂದು ಜೀವಿತದಲ್ಲಿಯೂ ನಿನ್ನ ಮಕ್ಕಳನ್ನ ಎಚ್ಚರಪಡಿಸು, ಬಲಪಡಿಸು. ಪ್ರತಿಯೊಂದು ಕುಟುಂಬದಲ್ಲಿ ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಿನ್ನ ಮಕ್ಕಳು ಪ್ರತಿ ಮುಂಜಾನೆ ಸಾಯಂಕಾಲ ನಿನ್ನ ಪಾದ ಸನ್ನಿಧಾನಕ್ಕೆ ಎರಗಿ ಬರುವಂತೆ ಕಾರ್ಯ ಮಾಡು ಸ್ವಾಮಿ. ಯೆಹೋವನ ನಾಮದಲ್ಲಿ ಭಯಭಕ್ತಿಯುಳ್ಳವರಾಗಿ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ಸ್ವಾಮಿ ಈ ಲೋಕದಲ್ಲಿ ಎಲ್ಲರ ಜೊತೆಗೆ ಪ್ರೀತಿಯಿಂದಲೂ ಸಂತೋಷದಿಂದಲೂ ನೆಮ್ಮದಿಯಿಂದಲೂ ಸ್ವಾಮಿ ನಿನ್ನ ಪ್ರೀತಿಯನ್ನು ಹಂಚಿಕೊಳ್ಳುವಂತೆ, ನಿನ್ನ ವಾಕ್ಯವನ್ನು ಸಾರುವಂತೆ, ನಿನ್ನ ಸುವಾರ್ತೆನ ಲೋಕದ ಕಟ್ಟ ಕಡೆಗೆ ಮುಟ್ಟಿಸುವಂತೆ ಕೃಪೆ ತೋರು. ಲೋಕದ ಕಟ್ಟ ಕಡೆಯಲ್ಲಿ
ವಾಸವಾಗುತ್ತಿರುವ ಸಕಲ ಕುಲ ಭಾಷೆ ಪ್ರತಿ ಜನಾಂಗಗಳಿಗೆ ನಿನ್ನ ಸತ್ಯದ ಸುವಾರ್ತೆಯು ಸಾರಲ್ಪಡಲಿ. ಪ್ರತಿಯೊಬ್ಬ ಮಾನವನು ಸ್ವಾಮಿ ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಿಂದ ರಕ್ಷಿಸಲ್ಪಡಲಿ, ಇದು ಜೀವವನ್ನ ಪಡೆದುಕೊಳ್ಳಲಿ ಸ್ವಾಮಿ. ಅದಕ್ಕಾಗಿ ಪ್ರತಿದಿನ ಎಚ್ಚರವಾಗಿ ಪ್ರಾರ್ಥಿಸುತ್ತಿರುವ ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದಲ್ಲಿ ಕೂಡಿ ಬರುವಂತಹ ನಿನ್ನ ಪ್ರಿಯ ನಿನ್ನ ಭಕ್ತರನ್ನ, ನಿನ್ನ ಮಕ್ಕಳನ್ನ, ನಿನ್ನ ಮಂದಿರನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ನಾವು ಮಾಡಿದಂತ ಪ್ರಾರ್ಥನೆಯನ್ನ ಸ್ವಾಮಿ ನೀನು ಆಶೀರ್ವದಿಸಿದಿ. ನಂಬಿಕೆಯಿಂದ ಮಾಡಿದಂತ ಪ್ರಾರ್ಥನೆ ಲಾಲಿಸಿ ಎಷ್ಟೋ ಮಕ್ಕಳನ್ನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಈ ಬೆಳಗ್ಗೆ ಚೆನ್ನೈಲಿರತಕ್ಕಂತ ಆ ಸಹೋದರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ, ನೀನು ಅವರನ್ನ ಮುಟ್ಟಿ ಗುಣಪಡಿಸು, ಪರಿಪೂರ್ಣವಾದಂತ ಆರೋಗ್ಯವನ್ನು ಕೊಡು. ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸ್ವಾಮಿ. ಮನುಷ್ಯರು ನಮ್ಮಿಂದ ಆಗುವುದಿಲ್ಲ ಎಂಬುದಾಗಿ ಕೈ ಚೆಲ್ಲಿ ಬಿಟ್ಟಾಗ ಸರ್ವಶಕ್ತನಾದ ದೇವರೇ ನೀನು ಎಲ್ಲವನ್ನ ಸ್ವಾಮಿ ನೀನು ಪಾರು ಮಾಡಲು ಶಕ್ತನಾಗಿದ್ದೀ ಎಂಬುದನ್ನು ತೋರಿಸಿಕೊಡ್ತೀವಿ ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ನಿನ್ನ ಭಕ್ತರ ಜೀವಿತದಲ್ಲಿ ಇಂಥ ಸಂಕಷ್ಟಗಳಿಂದ ಬಿಡುಗಡೆ ಮಾಡು. ನಿನ್ನ ಮಕ್ಕಳು ಸಂಪೂರ್ಣವಾದ ಸ್ವಸ್ಥತೆಯನ್ನು ಹೊಂದಿ ನಿನ್ನ ಸಾಕ್ಷಿಯನ್ನು ಸ್ವಾಮಿ ಲೋಕದಲ್ಲಿ ಸ್ವಾಮಿ ಅನ್ಯರ ಮುಂದೆಯೂ ನಮ್ಮ ಕುಟುಂಬ ಮಕ್ಕಳ ಮುಂದೆಯೂ ಸಭೆಯ ಮುಂದೆಯೂ ಸಲ್ಲಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಸಹೋದರ ನಾಗಪ್ಪ ಅವರನ್ನು ಮುಟ್ಟಪ್ಪ ಗುಣಪಡಿಸು, ಅವರನ್ನು ಸಂಪೂರ್ಣ ಸ್ವಸ್ಥಪಡಿಸು. ಯಾವ ಬಾಧೆ ಇಲ್ಲದೆ ಸಂತೋಷದಿಂದ ಸಮಾಧಾನದಿಂದ ಆರೋಗ್ಯವಂತರಾಗಿ ನಿನಗೆ ಸಾಕ್ಷಿಯ ಮಗನಾಗಿ ಜೀವಿಸಲು ಎಲ್ಲಾ ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಎಷ್ಟೋ ಜನರು ಇಂಥ ಭಯಂಕರವಾದಂತಹ ಕಾಯಿಲೆಗಳಿಂದ ಹೊರಗೆ ಬರಲಿ ಆದರೆ ಕಷ್ಟಪಡ್ತಿದ್ದಾರೆ ಸ್ವಾಮಿ. ಅವರಲ್ಲಿ ಹಣವಿಲ್ಲ, ಅವರಿಗೆ ಔಷಧಿ ಇಲ್ಲ, ಅವರಿಗೆ ಸಹಾಯವಿಲ್ಲ, ಅವರಿಗೆ ಯಾವ ಭರವಸೆ ನಿರೀಕ್ಷೆಗಳು ಉಳಿದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ ಸ್ವಾಮಿ. ಜೀವ ಮರಣಗಳ ಹೋರಾಟವನ್ನ ಮಾಡುವಂತವರ ಇದ್ದಾರೆ. ಅಂತವರಿಗೋಸ್ಕರ ಪ್ರಾರ್ಥಿಸಿ ಸ್ವಾಮಿ, ನೀನು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರ ಮಧ್ಯದಲ್ಲಿ ಪ್ರಸನ್ನನಾಗಿ ನಿನ್ನ ಕೃಪೆಯಿಂದ ಸ್ವಾಮಿ ನೀನು ಅಂತವರನ್ನ ಮುಟ್ಟಿ ಸ್ವಸ್ಥಪಡಿಸಿ ಅಂತ ಮಕ್ಕಳು ಅವರ ಜೀವಿತದಲ್ಲಿ ನೀನು ಅದ್ಭುತ ಸ್ವರೂಪನು ಎಂಬುದನ್ನ ಗ್ರಹಿಸಿಕೊಳ್ಳುವಂತೆ ತಿಳಿದುಕೊಳ್ಳುವಂತೆ ನೀನು ಮಾಡಿದಂತ ಮಹತ್ ಕಾರ್ಯಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಕಾರ್ಯ ಮಾಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಈ ಸಮಯದಲ್ಲಿ ಹಿರಿಯರಂತ ಪ್ರೇಮ ಕೊಲ್ಕರ್ ಸಾರ್ ಅವ್ರನ್ನ, ಅವ್ರ ಕುಟುಂಬ ಮಕ್ಕಳನ್ನ, ಅವರ ಹಿರಿಯ ಮಗನಾದಂತ ಸಂದೀಪ್ ಅವ್ರನ್ನ ಸ್ವಾಮಿ. ಸಹೋದರ ನೀನು ಮುಟ್ಟಿದಿ, ಗುಣಪಡಿಸಿದ ಇದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪಾಯ ಕಾಲದಲ್ಲಿ ತಿರುಗಿದ್ದು ಕೇಳಿನಿಂದ ತಪ್ಪಿಸಿ ನಿನ್ನ ರಕ್ಷಣೆಯನ್ನು ಉಂಟು ಮಾಡಿದ ಇದಕ್ಕಾಗಿ ಸ್ತೋತ್ರ. ಕೊಟ್ಟಂತ ಔಷಧೋಪಚಾರಗಳಿಗಾಗಿ ಸ್ತೋತ್ರ, ಬಿಡುಗಡೆಗಾಗಿ ಸ್ತೋತ್ರ ಸ್ವಾಮಿ. ಮಗನನ್ನ ಬಲಪಡಿಸು, ತೆಗೆದುಕೊಳ್ತಕ್ಕಂಥ ಔಷಧೋಪಚಾರಗಳನ್ನು ಆಸ್ವಾದಿಸು, ಆರೋಗ್ಯದಿಂದ ತುಂಬಿಸು. ಅವರು ಪರಿಪೂರ್ಣವಾಗಿ ಆರೋಗ್ಯವಂತರಾಗಿ ಎದ್ದು ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನ ಪ್ರಚುರಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅಂತ ಪ್ರೇಮ ಕೊಲ್ಕರ್ ಸಾರ್ ಅವ್ರನ್ನ ಮುಟ್ಟಪ್ಪ, ಅವ್ರ ಕಾಲ್ಗಾಗಿರ್ತಕ್ಕಂಥ ನೋವನ್ನು ವಾಸಿ ಮಾಡು, ಬಾಧೆಯನ್ನು ಗುಣಪಡಿಸು, ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದಿ ಆರೋಗ್ಯ ಹೊಂದಿ ಅವ್ರ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಮಾಧಾನದಿಂದ ನೆಮ್ಮದಿಯಿಂದ ನಿನ್ನನ್ನು ಆರಾಧಿಸುವಂತೆ ಸಹಾಯ ಮಾಡು ಸ್ವಾಮಿ. ಅವ್ರ ಪ್ರಿಯ ಮಗನಾದಂತಹ ವಿನಯ್ ಮತ್ತು ಅವರ ಸೊಸೆ ಪೂಜಾ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನೀನು ಅವರನ್ನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯ ಪಡಿಸು. ಎಲ್ಲಾ ರೀತಿಯಾದಂತ ಖಿನ್ನತೆಯಿಂದ ಸ್ವಾಮಿ ಅವ್ರನ್ನ ದೂರ ಮಾಡಿ ಅವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ದಯಪಾಲಿಸಿ ಅದ್ಭುತ ಮಾಡು ಸ್ವಾಮಿ. ಅವರ ಜೀವಿತವನ್ನ ಅದ್ಭುತಗೊಳಿಸು. ನಿನ್ನ ಅದ್ಭುತವನ್ನ ಅವರು ಕಣ್ಣಾರೆ ಕಾಣುವಂತೆ, ಆ ಕುಟುಂಬವು ನಿನ್ನಲ್ಲಿ ಸಂತೋಷಿಸುವಂತೆ ಉಲ್ಲಾಸಿಸುವಂತೆ ಕೃಪೆ ತೋರು ಸ್ವಾಮಿ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನ ನೀನು ಮುಟ್ಟಿ ವಾಸಿ ಮಾಡಿ ಗುಣಪಡಿಸಿ ಆರೋಗ್ಯದಿಂದ ತುಂಬಿಸಿ ಕಾಪಾಡು. ಅಂತ ಲೋಕ ಸಂಕಲಗೋಸ್ಕರ ಪ್ರಾರ್ಥನೆ, ಅವ್ರ ಮೊಮ್ಮಗನಾದಂತ ಪ್ರಿನ್ಸ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಆ ಮಗನನ್ನು ಮುಟ್ಟು ಬಲಪಡಿಸು, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸ್ವಸ್ಥತೆ ಕೊಡು, ಸುಕ್ಷೇಮ ಕೊಡು, ಬುದ್ಧಿ ಜ್ಞಾನ ತಿಳುವಳಿಕೆ ವಿವೇಕದಲ್ಲಿ ಅಭಿವೃದ್ಧಿ ಹೊಂದಿ ನಿನ್ನಲ್ಲಿ ಭಯಭಕ್ತಿಯುಳ್ಳವನಾಗಿ ಎಲ್ಲಾ ಕಾಲಕ್ಕೂ ನಿನ್ನನ್ನು ಘನಪಡಿಸುವಂತೆ ಆತ್ಮೀಯ ಆಶೀರ್ವಾದಗಳನ್ನು ಅನುಭವಿಸುವಂತೆ ಕಾರ್ಯ ಮಾಡು. ಕುಟುಂಬದಲ್ಲಿ ನೀರು ಸ್ವಾಮಿ. ಮಗನ ತಂದೆ ತಾಯಿಗಳನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸಲ್ಪಡುವ ಹಾಗೆ ಹಿರಿಯಂತ ಲೋಕೇಶ್ ಅವರನ್ನು, ಅವ್ರ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಅಭಿವೃದ್ಧಿ ಪಡಿಸು ವಿಶೇಷವಾಗಿ ಸ್ವಾಮಿ. ಬೆಳಗಿನ ಜಾವದಲ್ಲಿ ಹಿರಿಯಂತ ಇಲ್ಲಿ ನಮ್ಮ ಪ್ರಾರ್ಥನೆ ಮುಟ್ಟಿ ಬಲಪಡಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮವನ್ನು ಕೊಡುವಂತ ಕುಟುಂಬ ಮಕ್ಕಳು ಮೊಮ್ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅಭಿವೃದ್ಧಿ ಪಡಿಸು ಕರ್ತನೆ. ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ, ಕುಟುಂಬಕ್ಕಾಗಿ ಸ್ತೋತ್ರ. ಮಗಳನ್ನ ಮುಟ್ಟಿ ಸ್ವಸ್ಥಪಡಿಸಿ, ಆರೋಗ್ಯದಿಂದ ತುಂಬಿಸಿ, ಸಂತಾನ ಭಾಗ್ಯವನ್ನು ದಯಪಾಲಿಸಿ, ಆ ಕುಟುಂಬದ ಎಲ್ಲಾ ಕೊರತೆಗಳನ್ನ ನೀಗಿಸಿ ಅವರು ನೆಮ್ಮದಿಯಿಂದ ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನ ಕಣ್ಣಾರೆ ಕಾಣುವಂತೆ, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನ ಪ್ರಚುರಪಡಿಸ್ಲಿಕ್ಕಾಗುವಂತೆ, ನಿನ್ನ ಸೇವೆಯಲ್ಲಿ ಇನ್ನಷ್ಟು ಬಲ ಹೊಂದಿ ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಕಾರ್ಯ ಮಾಡು. ಬೇಕಾದ ಸ್ವಸ್ಥತೆಯನ್ನು, ಆರೋಗ್ಯವನ್ನು, ಕ್ಷೇಮವನ್ನು ಕೊಡು ಸ್ವಾಮಿ. ಸಹೋದರ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮುಟ್ಟಪ್ಪ, ಬಲಪಡಿಸು, ಆರೋಗ್ಯದಿಂದ ತಿನ್ನಿಸೋರು ಎಲ್ಲ ಸಮಸ್ಯೆಗಳನ್ನ ದೂರ ಮಾಡು. ನೆಮ್ಮದಿಯಿಂದ ಕೊಂಡಾಡಲು, ನಿನ್ನ ಸೇವೆ ಮಾಡಲು, ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನ ಪಾದ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ಕಾರ್ಯ ಮಾಡು. ನಿನ್ನ ಸೇವೆಯಲ್ಲಿ ಅವನ್ನ ಹೆಚ್ಚಾಗಿ ಉಪಯೋಗಿಸು ಸ್ವಾಮಿ.
ಸೋದರಿ ಆನೆಯವರಿಗೂ ಪ್ರಾರ್ಥನೆ ಮಗಳನ್ನ ಬಲಪಡಿಸು, ಆಶೀರ್ವದಿಸು, ಆರೋಗ್ಯದಿಂದ ತಿನ್ನಿಸು. ಅವ್ರ ಕುಟುಂಬದ ಎಲ್ಲರನ್ನ ನೀನು ಬಲಪಡಿಸಿ, ಅವ್ರ ಯಜಮಾನರನ್ನ ಆಶ್ವಸಿಸಿ, ಸುಕ್ಷೇಮವನ್ನು ದಯಪಾಲಿಸಿ, ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಡು ಸ್ವಾಮಿ. ಅವರು ಇರುವಂತ ದೇಶದಲ್ಲಿ, ಅವರು ಇರುವಂತ ಸ್ಥಳದಲ್ಲಿ ನಿನ್ನ ಸುರಕ್ಷತೆಯನ್ನು ದಯಪಾಲಿಸ್ಕೊಡಪ್ಪ. ನಿನ್ನ ಆಶೀರ್ವಾದಗಳೊಂದಿಗೆ ಆ ಮಕ್ಕಳು ನೆಮ್ಮದಿಯಿಂದ ಕ್ಷೇಮದಿಂದ ಇರುವಂತೆ ಸಹಾಯ ಮಾಡು. ಆ ದೇಶಗಳಲ್ಲಿ ಬಹಳ ಚಳಿ ಇದೆ ಸ್ವಾಮಿ, ಅಲ್ಲಿ ಜನರು ಬಹಳ ಸಂಕಷ್ಟಕ್ಕೊಳಗಾಗ್ತಾರೆ. ಇಂಥ ಸಮಯದಲ್ಲಿ ನೀನು ಎಲ್ಲರ ಪ್ರಾಣವನ್ನ ಕಾಪಾಡಿ, ಎಲ್ಲರೂ ಸಮಾಧಾನದಿಂದ ಬದುಕಿ, ಎಲ್ಲರೂ ನಿನ್ನ ಮೇಲೆ ನಂಬಿಕೆ ಇಟ್ಟವರಾಗಿ, ನಿರೀಕ್ಷೆ ಇಟ್ಟವರಾಗಿ, ಭರವಸೆ ಇಟ್ಟವರಾಗಿ ನಿನ್ನ ಅದ್ಭುತ ಆಶೀರ್ವಾದಗಳನ್ನ ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಬೆಳಿಗ್ಗೆ ಸ್ವಾಮಿ ನನ್ನನ್ನು, ಕುಟುಂಬ, ಮಕ್ಕಳನ್ನು ಮಾಡುವಂತ ಸೇವೆಯನ್ನು ಸ್ತೋಪಿಸ್ತೇನೆ ಸ್ವಾಮಿ. ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು, ಸುರಕ್ಷತೆ ಕೊಡು. ನೀನು ಮಾಡಿದಂತ ಎಲ್ಲ ಮೇಲಿಗಾಗಿ ಸ್ತೋತ್ರಪ್ಪ. ನಿನ್ನ ಕೃಪೆಯಿಂದ ನಮ್ಮನ್ನ ಬಲಪಡಿಸು. ಪ್ರತಿಯೊಬ್ಬ ಸೇವಕರನ್ನು, ಅವರ ಕುಟುಂಬ, ಮಕ್ಕಳನ್ನು ಆಶ್ರಯಿಸು. ನಿನ್ನ ಸೇವೆಯಲ್ಲಿ ಆಸಕ್ತಿಯನ್ನು, ಸುರಕ್ಷತೆಯನ್ನು ಕೊಡು. ಎಲ್ಲಾ ಕೊರತೆಗಳನ್ನ ನೀಗಿಸು. ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯದ ಸುವಾರ್ತೆಯು ಸಾರಲ್ಪಟ್ಟು ನಿನ್ನ ಬರೋಣವು ಬೇಗನೆ ಆಗುವಂತೆ, ನಿನ್ನ ಮಕ್ಕಳು ರಕ್ಷಿಸಲ್ಪಡುವಂತೆ, ನಿನ್ನ ಮಕ್ಕಳು ಸಂಪೂರ್ಣವಾಗಿ ಜಯಶಾಲಿಗಳಾಗಿ ಸ್ವಾಮಿ ನಿನ್ನ ಪರಿಶುದ್ಧವಾದಂತ ಪರಲೋಕವೆಂಬ ಆ ಒಂದು ಕಾನಾನ್ ದೇಶವನ್ನ, ನಿನ್ನನ್ನು ಪ್ರೀತಿಸುವಂತ, ನಿನ್ನನ್ನು ಆರಾಧಿಸುವಂತ ಎಲ್ಲಾ ವಿಶ್ವಾಸಿಗಳು ಸ್ವಾಮಿ ಕರ್ತನೆ ಸಂಪೂರ್ಣವಾಗಿ ಜಯಶಾಲಿಗಳಾಗಿ ಪಡೆದುಕೊಳ್ಳುವಂತೆ ಕಾರ್ಯ ಮಾಡು. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆದ ವಿನಯದಿಂದ ಬಿಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತೂ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸುವಂತ, ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗುವಂತ, ನಿನ್ನ ಕೃಪೆಯನ್ನು ಎದುರು ನೋಡುತ್ತಿರುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅನುದಿನವೂ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬಂದು ಪ್ರಾರ್ಥನೆಯಲ್ಲಿ ಆತನ ನಾಮವನ್ನು ಘನಪಡಿಸುತ್ತಾ ಅನೇಕರನ್ನ ಆತ್ಮಿಕವಾಗಿ ಮೇಲೆತ್ತಲು ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ದೇವರ ಭಾರವನ್ನ ಹೊತ್ತುಕೊಂಡು ಈ ಕಾರ್ಯಕ್ರಮವನ್ನ ನಡೆಸುತ್ತಿರುವುದಕ್ಕಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ದಿನನಿತ್ಯವೂ ದೇವರು ನಮ್ಮನ್ನ ನಡೆಸಲಿ, ಉಪಯೋಗಿಸಿಕೊಳ್ಳಲಿ, ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಬೆಳಗಿನ ಶುಭಾಶಯಗಳೊಂದಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. Thank you, Pastor. ಥ್ಯಾಂಕ್ ಯು. Thank you very much. ನಿಮಿಷ ಆಗಿರಿ, ನಾನು ರೆಕಾರ್ಡಿಂಗ್ ಬಂದ್ ಮಾಡ್ಬಿಟ್ಟು ಬಂದ್ಬಿಡ್ತೇನೆ. Yes, Pastor.